ಅಂಡ್ ಇವತ್ತು ವಿ ಆರ್ ಸೋ ಫಾರ್ಚುನೇಟ್ ಆಕ್ಚುಲಿ. ಯಾಕಂದ್ರೆ ಇವತ್ತು ನಾನ್ ನಿಮ್ಗೆ ಏನೇನೆಲ್ಲ ಹೇಳ್ಕೊಡ್ತಾ ಇದೀನಲ್ವಾ, ಇದನ್ನ ನಾನ್ ಕಲ್ತಿದ್ದು ಪ್ರಾಕ್ಟಿಕಲ್ ಆಗಿ ನಾನು ಏನೇನು ಎಕ್ಸ್ಪೆರಿಮೆಂಟ್ ಮಾಡಿದ್ನಲ್ವಾ, ಅದೆಲ್ಲದಕ್ಕೂ ಮೇನ್ ಪರ್ಸನ್ ಬಿಹೈಂಡ್ ಮೀ ಅಂದ್ರೆ ಅದು ಪ್ರೇಮ್ನಾಥ್ ಸರ್. ಸೊ ಪ್ರತಿ ಸಾರಿನೂ ಕೂಡ ನಾನು ಒಂದ್ ಇಶ್ಯೂ ಇಟ್ಕೊಂಡು ಹೋದಾಗ ಈ ತರ ಇದೆ, ಏನ್ ಮಾಡ್ಬೇಕು ಮೆಡಿಟೇಷನ್ ಅಲ್ಲಿ ಅಂತಂದ್ರೆ ಆ ಪ್ರಾಪರ್ ಗೈಡೆನ್ಸ್ ನನ್ಗೆ ಕೊಟ್ಟು, ಆ ಡಿಪೆಂಡೆನ್ಸಿಯನ್ನ ಕ್ರಿಯೇಟ್ ಮಾಡ್ಲಿಲ್ಲ ಅವರು. ದಟ್ಸ್ ವಾಟ್ ನನಗೆ ತುಂಬಾ ಇಷ್ಟ ಆಗೋದು. ಏನೇ ಇಶ್ಯೂ ಬಂದ್ರು ಕೂಡ ನನಗೆ ರಿಸರ್ಚ್ ಮಾಡಕ್ ಹೇಳೋರು, ಯಾಕೆ ಈ ತರ, ಏನ್ ಮಾಡ್ಬೋದು ಅಂತ. ಸೊ ಅದ್ರಿಂದನೇ ನಾನು ಎಷ್ಟೋ ಕಲ್ತೆ. ಓಕೆನಾ. ಸೊ ಅವರು ಇವತ್ತು ನಮ್ಗೆ ಈ ಸೆಷನ್ ಅಲ್ಲಿ ಬಂದಿದ್ದಾರೆ ಅಂದ್ರೆ ವಿ ಆರ್ ಸೋ ಫಾರ್ಚುನೇಟ್. Friends, my dear masters and my dear gods, expectation is ignorance, acceptance is wisdom. ಎಕ್ಸ್ಪೆಕ್ಟ್ ಮಾಡಿದರೆ, ಆಶಿಸಿದರೆ ಅದು ಅಜ್ಞಾನ, ಸ್ವೀಕರಿಸಿದರೆ ಅದು ಜ್ಞಾನ. ಇದು ಯಾವಾಗಲೂ ನೆನಪಿಟ್ಕೋಬೇಕು. ಈ ಭಗವದ್ಗೀತಾ ಕಂಪ್ಲೀಟ್ ಲಾ ಆಫ್ ಪ್ಯಾರಾಡಾಕ್ಸ್, ವಿಚಿತ್ರ ವಿರುದ್ಧ ಸಿದ್ಧಾಂತ. ಭಗವದ್ಗೀತೆ ಎಲ್ಲ ಸ್ಪಿರಿಚುವಾಲಿಟಿ. ಅಂದ್ರೆ ಒಂದು ಸ್ಟೇಟ್ಮೆಂಟ್ಗೆ ಆಪೋಸಿಟ್ ಸ್ಟೇಟ್ಮೆಂಟ್ ಯಾವಾಗಲೂ ಇರುತ್ತೆ. ಯದ್ಭಾವಂ ತದ್ಭವತಿ, ನೀನೇನು ಅನ್ಕೊಂಡರೆ ಅದು ಆಗತ್ತೆ ಅಂತ ಭಗವದ್ಗೀತೆ ಹೇಳುತ್ತೆ. ಇನ್ನೊಂದು ಸ್ಟೇಟ್ಮೆಂಟ್ ಏನು, ಕರ್ತವ್ಯ ಮಾಡು, ಫಲ ಆಶಿಸಬೇಡ. ಒಬ್ಬರು ಬಂದು ಹೇಳ್ತಾರೆ, ಮಾಸ್ಟರ್ ನಿಧಾನವೇ ಪ್ರಧಾನವು. ಇನ್ನೊಬ್ರು ಬಂದು ಹೇಳ್ತಾರೆ, ಆಲಸ್ಯವೇ ಅಮೃತ ವಿಷ ಅಂತ. ಪ್ರಹ್ಲಾದ ತಂದೆ ಮಾತನ ಲೆಕ್ಕ ಮಾಡಿ ತಗೊಳ್ಳಿಲ್ಲ. ರಾಮ ತಂದೆ ಮಾತನ್ನ ಮೀರಿಲ್ಲ. ಹೌದಾ? ಎಗನೆಸ್ಟ್ ಸ್ಟೇಟ್ಮೆಂಟ್ಸ್. ಜ್ಞಾನ ಬೇಕು ನಮ್ಗೆ, ಇವು ಅರ್ಥ ಮಾಡ್ಕೊಂಡಲ್ಲ. ಇವಾಗ ಒಂದು ವರ್ಕ್ಶಾಪ್ ನಡೀತಾ ಇದೆ. ಸಾಕ್ಷೀಭೂತವಾಗಿ ನಾವು ಈ ವರ್ಕ್ಶಾಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ವರ್ಕ್ಶಾಪ್ ಕೊನೆವರೆಗೆ ಎಕ್ಸ್ಪೆಕ್ಟೇಷನ್ ಏನು ಮಾಡಬಾರ್ದು. ಒಬ್ಬರಿಗಾಗಿರುತ್ತೆ, ಒಬ್ಬರಿಗಾಗಲ್ಲ. ನನಗೆ ಯಾಕೆ ಆಗ್ಲಿಲ್ಲ? ಯಾವಾಗ್ಲೂ ಆಗ್ಲಿಲ್ಲ ನನಗೆ ಯಾಕೆ ಅಂದರೆ ಅಲ್ಲಿ ಮೈನಸ್ ಪಾಯಿಂಟ್, ಮೈನಸ್ ಆಗುತ್ತೆ. ಕಂಪ್ಯಾರಿಸನ್ ಯಾವಾಗ್ಲೂ ಇರಬಾರ್ದು ಸ್ಪಿರಿಚುವಾಲಿಟಿ. ಹಿಂದಿನ ಜನ್ಮ ಸುಕೃತ, ಈ ಜನ್ಮದ ಸಾಧನೆ, ಈ ಜನ್ಮದ ಗುಣ ಬದಲಾವಣೆ ಅಳವಡಿಸ್ಕೊಳ್ಳೋದು. ಎಷ್ಟೋ ಕಾರಣಗಳಿರ್ತಾವ ಒಬ್ಬೊಬ್ಬರು ಈ ಫಲ ಹೊಂದಕ್ಕೆ. ನೀವು ಗಮನಿಸ್ಕೋಬೇಕು. ಯಾಕೆ ನನಗೂ ಇದು ಆಗಲಿಲ್ಲ ಅಂತ ಕ್ವಶನ್ ಹಾಕೋಬೇಕು. ಆನ್ಸರ್ ಎಲ್ಲಿಂದ ಬರುತ್ತೆ? ಒಳಗಿಂದ ಬರುತ್ತೆ. ನಿಮ್ಗೆ ಒಂದು ಡೌಟ್ ಇದ್ದರೆ 10 ಮಾಸ್ಟರ್ನ ಕೇಳಿದ್ರೆ 10 ಉತ್ತರಗಳು ಬರ್ತಾವ. ಕನ್ಫ್ಯೂಸ್ ಆಗ್ಬಿಡ್ತೀರಿ. ಎಲ್ಲರನ್ನ ಕೇಳ್ಬೋದು, ಎಲ್ಲರ ಉತ್ತರಗಳು ತಗೋಬಹುದು. ಆದರೆ ನಮ್ಮ ಒಳಗಿಂದ ಬರೋ ಉತ್ತರನೇ ಸರಿಯಾದ ಉತ್ತರ. ಈ ಆತ್ಮಗೆ ಗೊತ್ತು, ಪರ್ಫೆಕ್ಟ್ ಆನ್ಸರ್ ಕೊಡತ್ತೆ. ಅದಕ್ಕೆ ಮೊದಲು ನಾವು ಆ ಒಳಗಿಂದ ಆನ್ಸರ್ ಕೊಡಕ್ಕೆ ನಾವು ಸಾಧನೆ ಹೆಚ್ಚಿಗೆ ಮಾಡಬೇಕು. ಶಕ್ತಿ ತುಂಬಿಕೊಂಡ್ರೇನೆ ಒಳಗಿಂದ ಆನ್ಸರ್ ಬರೋದು, ಇಲ್ಲಂದ್ರೆ ಬರಲ್ಲ. ಚೂರು ಚೂರು ಧ್ಯಾನ ಮಾಡಿದ್ರೆ ಚೂರು ಚೂರೇ ಫಲ. ಹೆಚ್ಚಿಗೆ ಸಾಧನೆ ಮೊದಲು ಧ್ಯಾನ. ಎಷ್ಟನ್ನ ಮಾಡ್ಬೋದ್ರಿ? ಮಿನಿಮಮ್ ನಿಮ್ಮ ವಯಸ್ಸು ಎಷ್ಟೋ ಅಷ್ಟು, ಮ್ಯಾಕ್ಸಿಮಮ್ 24 hours ಎ ಡೇ. ಇದು ಮ್ಯಾಕ್ಸಿಮಮ್. ಮಿನಿಮಮ್ ಲಿಮಿಟ್ ಇಟ್ಕೊಂಡು ಮಾಡೋದೆಲ್ಲ ದೊಡ್ಡ ಸುದ್ದಿ. 24 hours ಮಾಡೋಣ, ಕೂತ್ಕೊಳ್ಳೋಣ. ಯಾಕೆ ಸಂಕಲ್ಪ ಇಟ್ಕೊಂಡು ಮಾಡಬಾರ್ದ? ಮಾಡಿಲ್ದವ್ರು ಇಲ್ವಾ? ನಮ್ಮ ಸೊಸೈಟಿಯಲ್ಲಿ 24 hours, 36 hours, 72 hours, 96 hours, 108 hours ನಾನ್ ಸ್ಟಾಪ್ ಮಾಡೋ ಮಾಸ್ಟರ್ಸ್ ಇದ್ದಾರೆ ನಮ್ಮ ಪಿರಮಿಡ್ಸ್. ಹೊರಗಲ್ಲ,
ಮತ್ತೆ ಅವರಷ್ಟು ಮಾಡ್ತಾ ಇದ್ರೆ ನಾವು ಯಾಕೆ ಕಡಿಮೆ ಮಾಡಬೇಕು? ದುಡಿತೀವಿ, ದುಡ್ಡು ಕಂಪೇರ್ ಮಾಡ್ಕೊಂತೀವಿ. ಏನು 10 ಲಕ್ಷ ಪ್ಯಾಕೇಜ್ ಸಾಕ? ಕಂಪನಿ ಬದಲಾವಣೆ 20 ಲಕ್ಷ ಪ್ಯಾಕೇಜ್ ಸಾಕ? ಇಲ್ಲ 50 ಲಕ್ಷ, 1 ಕೋಟಿ, ನೋ ಸ್ಯಾಟಿಸ್ಫ್ಯಾಕ್ಷನ್. ಅಮೆರಿಕಾಗ ಹೋದ್ರೆ ತಿಂಗಳಿಗೆ 1 ಕೋಟಿ ಕೊಡ್ತಾರಪ್ಪ, ಇಲ್ಲಿ ವರ್ಷಕ್ಕೆ 1 ಕೋಟಿ. ಓಡೋಗ್ತೀವಿ ಅಮೆರಿಕಾಗೆ. ಸಾಧನೆ ಅವರು 108 ಅವರ್ಸ್ ಮಾಡಿದಾರ, ನಾನೆಷ್ಟು ಮಾಡಬಹುದು? ಇದು ಯಾಕೆ ಕಾಂಪಿಟಿಷನ್? ಈಗ ಯೋಚನೆ ಮಾಡ್ತೀವ? ಇಲ್ಲ ರೀ. ಸ್ಪಿರಿಚುಯಾಲಿಟಿ ಈ ಕಾಂಪಿಟಿಷನ್ ಇರಬೇಕು, ಕಂಪ್ಯಾರಿಸನ್ ಇರಬಾರ್ದು. ಕಾಂಪಿಟಿಷನ್ ನಮಗೆ ನಾವು, ಇನ್ನೊಬ್ಬರಿಗೆಲ್ಲ. ಎಷ್ಟು ತಾಸು ನಾನು ಮಾಡಬಹುದು? ದುಡಿಯೋ ಸ್ಯಾಲರಿ ನಮ್ಗೆಲ್ಲ ಬರೋದು, ನಮ್ಗೆ ಕಾಂಪಿಟಿಷನ್ ಅಲ್ಲ. 10 ಲಕ್ಷ ಬರ್ಲಿ, 20 ಲಕ್ಷ ಪ್ಯಾಕೇಜ್ ಬರ್ಲಿ, ಒಟ್ಟು ನಾವು ಎಷ್ಟು ಸಾಧನೆ ಮಾಡ್ತೀವೋ ಅದು ನಮಗೆ, ಇನ್ನೊಬ್ಬರಿಗಲ್ಲ. ಎಷ್ಟು ಸಾಧನೆ ಮಾಡ್ತೀವೋ ಏನಾಗತ್ತೆ, ನಮ್ಮ ಒಳಗಿರೋ ಬ್ಲಾಕ್ಸ್ ಎಲ್ಲ ರಿಲೀಸ್ ಆಗ್ಬಿಡ್ತಾವ. ನನಗೆ ಬಹಳ ಭಯ ಇತ್ತು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು, ಟೆನ್ಷನ್ ಇತ್ತು, ಏನೇನು ಇರಬಾರ್ದು ಅಜ್ಞಾನವೆಲ್ಲ ಇತ್ತು. ಹೇಗೆ ಮಾತಾಡೋ ಜ್ಞಾನವಿಲ್ಲ, ಹೇಗೆ ಯೋಚಿಸಬೇಕು ಜ್ಞಾನವಿಲ್ಲ, ಎಲ್ಲರ ಜೊತೆಗೆ ಹೇಗಿರ್ಬೇಕು ಜ್ಞಾನವಿಲ್ಲ ರೀ. ಧ್ಯಾನ ಮಾಡ್ತಾ ಮಾಡ್ತಾ ಏನಾಯ್ತು, ನನ್ನ ಒಳಗಿನ ಬ್ಲಾಕ್ಸ್ ಎಲ್ಲ ರಿಲೀಸ್ ಆಗ್ತವೆ ಆಟೋಮೆಟಿಕಲಿ. ಅವಾಗ ಸಂಕಲ್ಪಗಳು, ವರ್ಕ್ಶಾಪ್ಗಳು ಏನಿಲ್ಲ. 10 ಸಾವಿರ ಧ್ಯಾನ ಹೇಳ್ಕೊಟ್ರು ಮುಗೀತು. ನಾವು ಯಾರನ್ನ ಕೇಳಕ್ಕಿಲ್ಲ, ಗೈಡೆನ್ಸ್ ತಗೊಳಕ್ಕಿಲ್ಲ. ನಾನೇನ್ ಮಾಡಿದೆ, ಸುಮ್ಮನೆ ಸಾಧನೆ ಮಾಡ್ತಾ ಮಾಡ್ತಾ ಹೋದೆ. ನಾನು ಬಿಸ್ನೆಸ್ ಮಾಡೋವಾಗ ಧ್ಯಾನಕ್ಕೆ ಬಂದೆ. ರಾತ್ರಿ 9 ಗಂಟೆಗೆ ಶಾಪ್ ಲಾಕ್ ಮಾಡಿಕೊಂಡು ಮನೆಗೆ ಬಂದು ಸ್ವಲ್ಪ ತಿಂದು 10 ಗಂಟೆ ಕೂತ್ಕೊಂಡ್ರೆ ಬೆಳಿಗ್ಗೆ 2, 3, 4, 5 ನಾನು ಹೆಂಡತಿ ಎಬ್ಸ್ತಾ ಇರ್ಲು, ಅಂಗಡಿಗೆ ಹೋಗ್ಬೇಕು, 1 ತಾಸನ್ನ ಮಲ್ಕೊಳ್ರಿ. ನಾನು ಅವಾಗ ಮಲ್ಕೊಂತ ಇದ್ದೆ 1 or 2 ಅವರ್ಸ್ ಅಷ್ಟೇ. ಬೆಳಿಗ್ಗೆ ಹೊತ್ತು 5 ಮಿನಿಟ್ಸ್ 5 ಮಿನಿಟ್ಸ್ ಸಿಕ್ಕಿದ್ರೇನು ಧ್ಯಾನ ಮಾಡ್ತಾ ಇದ್ದೆ. ಕಣ್ಣು ಮುಚ್ಚಿದ್ರೇನು ಬಿಟ್ಟಿದ್ರೇನು ನನ್ನ ಮನಸ್ಸನ್ನ ಬಿಡ್ತಾ ಇದ್ದಿಲ್ಲ ಎಲ್ಲಿ ಟ್ರಾವೆಲ್ ಮಾಡಕ್ಕೆ, ಭೂತಕಾಲ ಭವಿಷ್ಯತ್ ಕಾಲದ. ಕೇವಲ ಸಾಧನೆ ಮಾಡ್ತಾ ಮಾಡ್ತಾ ಏನಾಯ್ತು, ನನ್ ಭಯ ಹೋಯ್ತು. ನಾನು ಧ್ಯಾನಕ್ಕೆ ಮುಂಚೆ ಶಿರ್ಡಿ ಸಾಯಿ ಭಜನ್ಸ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದೆ. ಅಲ್ಲಿ ಅವರು ಒಂದು ದೊಡ್ಡ ಪ್ರೋಗ್ರಾಮ್ ಅರೇಂಜ್ ಮಾಡಿ ಯಾರನ್ನ ಬಂದು ಮಾತಾಡ್ಬೋದು ಅಂತ ಕರೆದ್ರು. ನಾನು ಹೋದೆ ಫಸ್ಟ್ ಟೈಮ್. ಮೈಕ್ ತಗೊಂಡೆ, ಕಾಲು ನಡುಕ್ತಾ ಇದೆ, ಕೈ ನಡುಕ್ತಾ ಇದೆ, ಒಂದು ಮಾತು ಬರ್ತಾ ಇದೆ. 10 ನಿಮಿಷ ಪ್ರಯತ್ನ ಮಾಡಿ ನನಗೆ ನಾಚಿಕೆ ಆಯ್ತು, ಏನಪ್ಪ ಯಾಕೆ ಬಂದಿದ್ದೇನೆ ಸ್ಟೇಜ್ ಮೇಲೆ ಅಂತ ಮೈಕ್ ಇಟ್ಬಿಟ್ಟು ಒಂದು ಮಾತು ಮಾತಾಡ್ಲ್ರಿ, ಸ್ಟೇಜ್ ಇಲ್ದು ಬಂದ್ಬಿಟ್ಟೆ. ಮತ್ತೆ 97 ಮಾರ್ಚ್ ನಾನು ಶಿರ್ಡಿ ಸಾಯಿ ಭಜನ್ಸ್, 97 ಆಗಸ್ಟ್ ಧ್ಯಾನ. ಫಸ್ಟ್ ಧ್ಯಾನ ಕಲ್ತ್ಕೊಂಡೆ ಸಾರ್ ಹತ್ರ. 3 ತಿಂಗಳಾದ್ಮೇಲೆ ಇನ್ನೊಂದು ಪ್ರೋಗ್ರಾಮ್ ಅರೇಂಜ್ ಮಾಡ್ರು ಒಬ್ರು ಮಾಸ್ಟರ್. ನಾನು ಅವಾಗ್ಲಿನ್ನ ಇನ್ನ ಪ್ರಚಾರ ಮಾಡ್ತಾ ಇದ್ದೆ, ಆಗ್ಲೇ ಆರ್ಗನೈಸ್ ಮಾಡೋವನ್ನಲ್ಲ ನಾನು. ಆ ಪ್ರೋಗ್ರಾಮ್ಗೆ ಎಲ್ಲೂ ನನ್ನ ಮಿತ್ರನೆಲ್ಲ ಕರ್ಕೊಂಡು ಹೋದೆ. ಕೂತ್ಕೊಂಡಿದ್ದೆ, 10 ಸಾವಿರ ಕರೆದರು, ಪ್ರೇಮ್ನಾಥ್ ಸ್ಟೇಜ್ ಮೇಲೆ ಬಾ ಮಾತಾಡು ಅಂತ. ಏನಪ್ಪ 1 ಸಾವಿರ ಸ್ಟೇಜ್ ಮೇಲೆ ಹೋಗಿ ಮಾತಾಡ್ಬೇಕಂದ್ರೆ ಫೇಲ್ ಆಗಿದ್ದೀನಿ, ಇವ್ರು ಹೊಡಿತಾರ ಬೈತಾರ ಅಂತ, ಇವ್ರಿಗೆ ಬಹಳ ಸಿಟ್ಟು ಅಂತ ಗೊತ್ತು ನನಗೆ ಅಂತ ಹೋಗಿ ಮೈಕ್ ತಗೊಂಡೆ. ಅರ್ಧ ತಾಸು ನಾನ್ ಸ್ಟಾಪ್ ಮಾತಾಡ್ದೆ. ನನಗೆ ನೆನಪು ಬಂತು, ಹೌದಲ್ಲ ನಾನು ಸ್ಟೇಜ್ ಫೇರ್ ಇತ್ತಲ್ಲ ಅಂತ ಅಲ್ಲೇ ಅನೌನ್ಸ್ ಮಾಡಿಬಿಟ್ಟೆ. ಸ್ಟೇಜ್ ಹೊರಕ್ಕೆ ಮುಂಚೆ ಈ ಗುರುಗಳು ಬೈತಾರ ಹೊಡಿತಾರ ಅಂತ ನಾನು ಕೇಳ್ಕೊಂಡೆ. ಏನಪ್ಪ ಹೇಗೆ ಕರೆದಿದ್ರು ಅಂತ ಬಂದು ಮಾತಾಡಿದ್ರೆ ನನ್ಗೆ ಗೊತ್ತಾಯ್ತು, ನನ್ನ ಸ್ಟೇಜ್ ಫಿಯರ್ ಧ್ಯಾನದಿಂದ ಹೋಗಿದೆ. ಕೇವಲ ಸಾಧನೆ, ಇನ್ಫೀರಿಯರ್ ಕಾಂಪ್ಲೆಕ್ಸ್, ಬೇರೆಯವನ್ನ ಹೋಲಿಸ್ಕೊಳ್ಳೋದು, ನನ್ನ ಕಡಿಮೆ ಮಾಡ್ಕೊಳ್ಳೋದು, ಯಾರ ಹತ್ರ ಮಾತಾಡ್ಬೇಕು ಅಂದ್ರೇನು ಮಾತು ಬರ್ತಾ ಇಲ್ಲ, ಏನಪ್ಪ ಯಾಕೆ
ಎಲ್ಲರೂ ಫ್ರೀಯಾಗಿ ಮಾತಾಡ್ತಾರೆ, ನನ್ಗೇನು ಒಂದು ಮಾತು ಬರಲ್ಲ ಅಂತ. ನನ್ನ ಯೋಚನೆಗಳು ಆಗಿದ್ದು. ಇವಾಗ ಯಾರೇ ಇರ್ಲಿ, ಎಷ್ಟೇ ಜನ ಇರ್ಲಿ, ನನಗೇನು ಭಯವಿಲ್ಲ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಲ್ಲ, ಟೆನ್ಷನ್ ಇಲ್ಲ. ಫ್ರೀಯಾಗಿ ನಾನು ಆರಾಮಾಗಿ ನಾನು ಜೀವನ ಮಾಡ್ತಾ ಇದ್ದೀನಿ. ನನ್ನ ಬ್ಲಾಕ್ಸ್ ಎಲ್ಲ ರಿಲೀಸ್ ಮಾಡ್ಕೊಳ್ಳಕ್ಕೆ ಏನು ಸಂಕಲ್ಪ ಇಟ್ಕೊಳ್ಳಿಲ್ಲ, ನನ್ಗೇನು ಗೊತ್ತಿಲ್ಲ, ಕೇವಲ ಸಾಧನೆ ಅಷ್ಟೇ. ಅಲ್ಲ, ಇವಾಗ ಮಾತಾಡ್ತಾ ಇದ್ದೀನಲ್ಲ, ಈ ಮಾತುಗಳು ನನಗೆ ಗೊತ್ತಿಲ್ಲ, ಈ ಜ್ಞಾನವಿಲ್ಲ ನನಗೆ. ಇವಾಗ ಈ ಜ್ಞಾನವೆಲ್ಲ ಎಲ್ಲಿಂದ ಬಂತು? ನನ್ನ ಆತ್ಮದ ಒಳಗಿರೋ ಜನ್ಮ ಜನ್ಮದ ಜ್ಞಾನನೂ ಜಾಗೃತಿ ಆಯ್ತು. ಎರಡು ಒಂದೇ ಸಾರಿ ಆಗ್ತಾವ. ನಮ್ಮ ಆಧ್ಯಾತ್ಮಿಕ ಉನ್ನತಿಗೆ ಅಡ್ಡ ಬರೋ ಬ್ಲಾಕ್ಸ್ ಎಲ್ಲ ಆಟೋಮೆಟಿಕಲಿ ಕ್ಲಿಯರ್ ಆಗ್ತಾವ. ನಮ್ಮ ಆತ್ಮದ ಉದ್ಧಾರಕ್ಕೆ ಉಪಯೋಗವಾಗೋ ಜ್ಞಾನ ಜಾಗೃತಿ ಆಗುತ್ತೆ. ಎರಡೂ ಆಗುತ್ತೆ. ಅಷ್ಟೇ ಅಲ್ಲ, ತಾಳೋ ಸ್ಥಿತಿ, ಶಕ್ತಿ, ಜ್ಞಾನ, ಸ್ಥಿತಿ, ಮೂರು ಸಂಪತ್ತುಗಳು. ಈ ಸಂಪತ್ತುಗಳು ದುಡಿಯೋಕ್ಕೆ ನಮಗೇನು ಬೇಕಂದ್ರೆ ಸಮಯವೇ ಸಾಧನ. ನಮಗೆ ಸಮಯ ಬೇಕಾದಷ್ಟಿದೆ, ವೇಸ್ಟ್ ಮಾಡ್ತೀವಲ್ಲ, ಆ ಸಮಯ ಉಪಯೋಗಿಸ್ಕೋಬೇಕಷ್ಟೇ. ನಮ್ ಡ್ಯೂಟಿ ಸಮಯ ಬಿಟ್ಟಲ್ಲ. ನೀವು ಅಡಿಗೆ ಮಾಡ್ತಾ ಇರ್ತೀರಿ ಹೆಂಗಸರು, 5 to 6 hours ಡೇ, ಕಿವಿಗೇನ್ ಕೆಲಸ ಇಲ್ಲ. ಅವಾಗ PMC ಇಟ್ಕೊಂಡು ಎಕ್ಸ್ಪೀರಿಯನ್ಸ್ ಕೇಳಿಸ್ಕೋಬಹುದು, 36 ಗುರುಗಳ ಜ್ಞಾನ ಕೇಳಿಸ್ಕೋಬಹುದು, ಆಡಿಯೋ ಬುಕ್ಸ್ ಕೇಳಿಸ್ಕೋಬಹುದು. ವೇಸ್ಟ್ ಮಾಡ್ಬಾರ್ದಲ್ಲ ಟೈಮ್. ಕಿವಿಗೇನ್ ಕೆಲಸ ಇದೆ? ಅವಾಗ ಏನಾಗುತ್ತೆ? ಸ್ವಾಧ್ಯಾಯ ಆಗತ್ತೆ, ಸಜ್ಜನ ಸಾಂಗತ್ಯ ಆಗತ್ತೆ. ಆಮೇಲೆ ಈ ಓಪನ್ ಆಗಿರುತ್ತಲ್ರಿ, ನಮ್ಮ ಮನ್ಸು ನಮ್ ಜೊತೆಗಿದ್ರೆ ಶಕ್ತಿನಿ ತುಂಬಿಕೊಳ್ಳತ್ತೆ. ಅಡಿಗೆ ಮಾಡಿದ್ದೇ ಗೊತ್ತಾಗಲ್ಲ, ಅಡಿಗೆಗೆ ಬಹಳ ರುಚಿ ಬರುತ್ತೆ. ಯಾಕೆ? ಟೋಟಲ್ ಮೈಂಡ್ ಪ್ರೆಸೆನ್ಸ್ ದಿಂದ ಅಡಿಗೆ ಮಾಡಿದ್ದೀವಿ. ಮೈಂಡ್ ಎಲ್ಲಿ ಹೋಗ್ಲಿಲ್ಲ. ದೇಹ ಮನಸ್ಸು ಒಂದಾದ್ರೇನೆ ಕೆಲ್ಸ್ಕೊಳ್ಳೋದು, ಅಡಿಗೆ ಮಾಡೋದು. ಮೋಕ್ಷವೆಂದರೆ ಕೆಲಸದ ಮೇಲೆ ಗಮನ. ಏನು ಕೆಲಸ ಮಾಡ್ತಾ ಇರ್ತೀವೋ ಟೋಟಲ್ ಗಮನ ಇಟ್ಟು ಕೆಲಸ ಮಾಡಿದ್ರೆ ಮೋಕ್ಷವು. ಧ್ಯಾನವೆಂದರೆ ಉಸಿರಿನ ಮೇಲೆ ಗಮನ. ಕಣ್ಣು ಮುಚ್ಚಿದ್ದರೆ ಎಲ್ಲೋ ಮನಸ್ಸು ಹೋಗ್ತಾ ಇರುತ್ತೆ, ಆ ಮನಸ್ಸನ್ನು ಉಸಿರಿನ ಮೇಲೆ ಇಟ್ರೆ ಮನಸ್ಸು ನಿಂತೋಗುತ್ತೆ. ಕೆಲಸ ಮಾಡುವಾಗ ಮನಸ್ಸು ಎಲ್ಲೋ ಹೋಗ್ತಾ ಇರುತ್ತೆ, ಕೆಲಸದ ಮೇಲೆ ಗಮನ ಕೊಟ್ರೆ ಮನಸ್ಸು ನಿಂತೋಗುತ್ತೆ. ಕಣ್ಣು ಮುಚ್ಚಿದ್ದರೆ ಧ್ಯಾನ ಯೋಗ, ಕೆಲಸ ಮಾಡ್ತಾ ಇದ್ರೆ ಕರ್ಮಯೋಗ. ಉಸಿರು ಮನಸ್ಸು ಒಂದಾದ್ರೆ ಧ್ಯಾನ ಯೋಗ, ದೇಹ ಮನಸ್ಸು ಒಂದಾದ್ರೆ ಕರ್ಮಯೋಗ. ಕಣ್ಣು ಮುಚ್ಚಿಕೊಂಡು 1-2 ತಾಸು ಧ್ಯಾನ ಮಾಡೋದು ದೊಡ್ಡ ಸುದ್ದಿ ಅಲ್ಲ. ಕಣ್ಣು ಬಿಟ್ಟಿರೋ ಸಮಯ ಹೆಚ್ಚಿಗೆ. ನಾವು ಕರ್ಮಗಳು, ಕೆಲಸ ಅಂದ್ರೆ, ಕರ್ಮ ಅಂದ್ರೆ ಕೆಲಸ. ಬೆಳಿಗ್ಗಿಂದ ರಾತ್ರಿ ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಮತ್ತೆ ಆ ಕೆಲಸ ಕರ್ಮಯೋಗದಿಂದ ಮಾಡಬೇಕು. ದೇಹ ಮನಸ್ಸು ಒಂದಾಗಿ ಮಾಡಬೇಕು. ಮಾಡಿದ್ರೆ ಏನಾಗುತ್ತೆ? ಸಕ್ಸಸ್, ವಿಜಯ. ಅಷ್ಟೇ ಅಲ್ಲ, ಈ ಬ್ರಹ್ಮರಂಧ್ರ ಓಪನ್ ಆಗಿರುತ್ತೆ, ಶಕ್ತಿ ತುಂಬಿಕೊಂತಾನೆ ಇರುತ್ತದೆ. ಮನಸ್ಸು ನಮ್ ಜೊತೆಗಿಲ್ಲ ಅಂದ್ರೆ ಕ್ಲೋಸ್, ಶಕ್ತಿ ಎಲ್ಲ ಹಾಳಾಗತ್ತೆ. ಮನಸ್ಸು ನಮ್ ಜೊತೆಗಿದೆ ಅಂದ್ರೆ ಇದು ಓಪನ್, ಶಕ್ತಿ ತುಂಬಿಕೊಂತ ಇಳತ್ತೆ. ನೋಡಿದ್ರೆ ಶಕ್ತಿನ ನಾವು ಕಣ್ಣು ಮುಚ್ಚಿದೀವಿ, ಬಾಯಿ ಮುಚ್ಚಿಕೊಂತು, ದೇಹದ ಕೆಲಸ ನಿಂತೋಯ್ತು, ಕಾಲು ಲಾಕ್ ಆಯ್ತು, ಬೆರಳು ಲಾಕ್ ಮಾಡಿದೀವಿ, ಕಾಲು ಕ್ರಾಸ್ ಮಾಡಿದೀವಲ್ಲ, 100 ಪಟ್ಟು ಶಕ್ತಿನ ಉಳಿಸ್ಕೊಂತೀವಿ. ಮನಸ್ಸು ನಿಂತೋಯ್ತು, 1000 ಪಟ್ಟು ಶಕ್ತಿನ ಬೆಳೆಸ್ಕೊಂತೀವಿ. ದೇಹದ ಕೆಲಸ ನಿಂತೋದ್ರೆ 100 ಪಟ್ಟು ಶಕ್ತಿ ಉಳಿಸ್ಕೊಂತೀವಿ, ಮನಸ್ಸಿನ ಕೆಲಸ ನಿಂತೋದ್ರೆ 1000 ಪಟ್ಟು ಶಕ್ತಿ ಬೆಳೆಸ್ಕೊಂತೀವಿ. ಅದಕ್ಕೆ ಕಣ್ಣಿಗೆ ಬಾಗಿಲಿ, ಬಾಯಿಗೆ ಬಾಗಿಲಿ ಇರೋದು. ಮುಚ್ಕೊಳ್ಳಕ್ಕೆ 5 ನಿಮಿಷ ಟೈಮ್ ಸಿಕ್ತು, ಕಣ್ಣು ಮುಚ್ಕೊಳ್ರಿ, ಬಾಯಿ ಮುಚ್ಕೊಳ್ಳತ್ತೆ. ಯಾಕೆ ವೇಸ್ಟ್ ಮಾಡ್ಬೇಕು? ಶಕ್ತಿನ ಉಳಿಸ್ಕೋಬೋದಲ್ಲ. 5 ನಿಮಿಷ, 5 ನಿಮಿಷನು ಕಣ್ಣು ಮುಚ್ಕೋಬಹುದು, 5 ನಿಮಿಷನು ಧ್ಯಾನ ಮಾಡ್ಬೋದು, 5 ನಿಮಿಷ 1 ಪೇಜಿ ಸ್ವಾಧ್ಯಾಯ ಮಾಡ್ಬೋದು, 5 ನಿಮಿಷ ಸ್ವಾಧ್ಯಾಯ ಸಾಂಗತ್ಯ 1 PMC ಸ್ಪೀಚ್ ಕೇಳ್ಬೋದು. ಇನ್ನು ಟೈಮ್ ಇಲ್ವಾ? 5 to 10 minutes ವೇಸ್ಟ್ ಮಾಡ್ಬೇಕಾ? ಒಂದು ಕ್ಷಣ ನಾವು ವೇಸ್ಟ್ ಮಾಡಿದ್ರೆ
ಮತ್ತೆ ಹೊಂದಕ್ಕಾಗಲ್ರಿ. ದುಡ್ಡು ಮತ್ತೆ ದುಡಿಬಹುದು, ಇನ್ನೊಂದು ಮದುವೆ ಮಾಡ್ಕೋಬಹುದು, ಮಕ್ಕಳನ್ನ ಹೊಡ್ಸ್ಬೋದು. ಸಮಯವು ಹಾಳಾದರೆ ಮತ್ತೆ ವಾಪಸ್ ಬರಲ್ಲ. ಇದು ನೆನಪಿಟ್ಕೋಬೇಕು. ಸ್ಪಿರಿಚುವಲ್ ಪರ್ಸನ್ಸ್ ಎಲ್ಲರೂ ಭೌತಿಕ ಜೀವನದಲ್ಲಿ ದುಡ್ಡು ಬೇಕು, ಆಧ್ಯಾತ್ಮಿಕ ಜೀವನದಲ್ಲಿ ಸಮಯ ಬೇಕು. ಇವಾಗ ನಾನು ಈ ಜೂಮ್ಗೆ ಅಟೆಂಡ್ ಆಗ್ಬೇಕಂದ್ರೆ ನನಗೆ ಸಮಯ ಬೇಕು. ನೀವು ಕೇಳಿಸ್ಕೋಬೇಕಂದ್ರೆ ನಿಮ್ಗೆ ಸಮಯ ಬೇಕು. ಎಲ್ಲಿ ಕ್ರಿಕೆಟ್ ಮ್ಯಾಚ್ ಬರ್ತಾ ಇದೆ, ನಾನು ಯಾಕೆ ಬರಬೇಕು ಅನ್ಕೊಂಡ್ರೆ ನಾನು ಎಲ್ಲಿ ಬರಲ್ಲ. ನೀವು ಕ್ರಿಕೆಟ್ ಮ್ಯಾಚ್ ನೋಡ್ಬೇಕು, ಇದು ಯಾಕಂದ್ರೆ ನೀವು ಬರಲ್ಲ. ಅದು ಬಿಡ್ಬೇಕು, ಇದು ಮಾಡಬೇಕು, ಹೌದಲ್ವಾ? ಸೊ ವ್ಯಾಲ್ಯೂಬಲ್ ಟೈಮ್ನ ಯಾರು ವೇಸ್ಟ್ ಮಾಡಬೇಡ್ರಿ. ಟೈಮ್ ಈಸ್ ವೆರಿ ವೆರಿ ವ್ಯಾಲ್ಯೂಬಲ್. ನಾವು ಎಷ್ಟು ಸಾಧನೆ ಮಾಡ್ತೀವಿ ಅಷ್ಟು ಶಕ್ತಿ ತುಂಬ್ಕೊಂತೀವಿ. ಪಾರ್ವತಿ ಮಾತಾ ಶಕ್ತಿ ಅಂದ್ರೆ ಎಷ್ಟು ಶಕ್ತಿ ತುಂಬಿಕೊಂತೀವೋ ಅಷ್ಟು ಜನ್ಮದ ಜನ್ಮದ ಜ್ಞಾನ ಜಾಗೃತಿ ಆಗುತ್ತೆ. ಜ್ಞಾನವೇ ಸರಸ್ವತಿ ಮಾಟ. ಶಕ್ತಿ ಜ್ಞಾನ ಜೊತೆಗೇನಿರ್ಬೇಕು? ಸ್ಥಿತಿ. ಏನು ಸ್ಥಿತಿ? ತಾಳೋ ಸ್ಥಿತಿ. ಯಾರೋ ಏನೋ ಅವಮಾನ ಮಾಡಿದ್ರು ನಮ್ಗೆ ಬಹಳ ದುಃಖವಾಗತ್ತೆ. ನಮ್ ಮನ್ಸು ನಮ್ ಜೊತೆಗಿರಲ್ಲ. ಅವಾಗ ಏನ್ ಬೇಕು? ನಮ್ಗೆ ಶಕ್ತಿ ಇದೆ, ಜ್ಞಾನ ಇದೆ. ಮಾನ ಮಧುರ, ಅವಮಾನ ಮಧುರ. ತಾಳೋ ಸ್ಥಿತಿ ಬೇಕ್ರಿ. ತಾಳೋ ಸ್ಥಿತಿ ಇಲ್ಲಂದ್ರೆ ನಮ್ಮ ಮನಸ್ಸು ಒಪ್ಪಿಕೊಳ್ಳಲ್ಲ. ತಲೆ ಕೆಟ್ಟೋಗತ್ತೆ. ಬೆಳಿಗ್ಗಿಂದ ರಾತ್ರಿವರೆಗೆ ಅದೇ ನೆನಪು, ಅದೇ ಮಾತು. ಏನಾಗತ್ತೆ? ಒಂದಿದ್ದು ಶಕ್ತಿ ಚೂರು ಎಲ್ಲ ಹಾಳಾಯ್ತು, ಮೈನಸ್ ಆಯ್ತು. ಎಮೋಷನ್ಸ್ ದಿಂದ ಶಕ್ತಿ ಮೈನಸ್ ಆಗತ್ತೆ. ಯೋಚನೆಗಳು ಅನವಶ್ಯಕತೆ ಮಾತುದಿಂದ ಶಕ್ತಿ ವೇಸ್ಟ್ ಆಗತ್ತೆ. ಎಮೋಷನ್ ಶಕ್ತಿ ಮೈನಸ್ ಆಗುತ್ತದೆ. ಶಕ್ತಿನ ಉಳಿಸ್ಕೋಬೇಕಂದ್ರೆ ನಮ್ಗೆ ಶಕ್ತಿ ಜ್ಞಾನ ಸ್ಥಿತಿ ಬೇಕು. ಯೋಗ ಮಧುರ, ವಿಯೋಗ ಮಧುರ. ನಮ್ಮವರು ನಮ್ಮನ್ನ ಬಿಟ್ಟು ಎಲ್ಲೋ ಹೋಗ್ತಾರ, ಇಲ್ಲಾಂದ್ರೆ ದೇಹನ ಬಿಟ್ಟು ಹೋಗ್ಬೋದು. ಜನನ ಮಧುರ, ಮರಣ ಮಧುರ. ನನ್ ಮಗಳಂದ್ರೆ ನನ್ ಬಹಳ ಇಷ್ಟ, ಅಟ್ಯಾಚ್ಮೆಂಟ್. ನನ್ಗೆ ಭಯ ಆಗ್ತಾ ಇತ್ತು ಮದುವೆ ಮಾಡ್ಬೇಕಂದ್ರೆ. ನನ್ನ ಮಗಳ ಜೊತೆಗೆ ನಾನು ಮಾತಾಡ್ಬೇಕು, ದಿನ ಜೊತೆಗಿರ್ಬೇಕು ಅಂತ. 97 ನಾನು ಧ್ಯಾನಕ್ಕೆ ಬಂದೆ. ನಾನು, ನನ್ನ ಮಗಳು, ಮಗ, ನನ್ನ ಹೆಂಡತಿ ಎಲ್ಲರೂ ಧ್ಯಾನ ಮಾಡ್ತಾ ಇದ್ವಿ. ನನ್ಗೆ ನನ್ನ ಮಗಳಿಗೆ ಕಾಂಪಿಟೇಷನ್. ರಾತ್ರಿ ಬಹಳ ಹೊತ್ತು ಧ್ಯಾನ ಮಾಡ್ತಾ ಇದ್ವಿ. ನನ್ನ ಮಗಳು ಬೆಳಿಗ್ಗೆವರೆಗೆ ಆ ಧ್ಯಾನದ ಪೊಸಿಷನ್ ಅಲ್ಲಿ ಮಲ್ಕೊಂತ ಇದ್ವಿ. ನಾನು ಬೆಳಿಗ್ಗೆ ಹೋಗಿ ನೋಡಿದ್ರೆ ಆ ಧ್ಯಾನದ ಪೊಸಿಷನ್ ಅಲ್ಲಿ ಸ್ಟ್ರೈಟ್ ಆಗಿ ಮಲ್ಕೊಂತ ಇದ್ವಿ. 99 January 6th ನನ್ನ ಮಗಳು ಅಮೆರಿಕಾಗೆ ಹೋಗ್ಬೇಕು. ನಾವೆಲ್ಲರೂ ಹೋಗಿದ್ದೀವಿ, 6 ಮೆಂಬರ್ಸ್ ಫ್ಯಾಮಿಲೀಸ್, ನಾವು ಬ್ರದರ್ಸ್ ಎಲ್ಲರೂ ಅಳ್ತಾ ಇದ್ದಾರೆ. ನಾನು ನನ್ನ ಮಗಳು ಸೆಲೆಬ್ರೇಷನ್ ಮಾಡ್ಕೊಂತ ಇದ್ವಿ. ಆಶ್ಚರ್ಯ ಆಯ್ತು, ಏನಪ್ಪ ಅಮೆರಿಕಾಗೆ ಹೋಗ್ತಾ ಇರಲ್ಲ, ಮಳೆ ಹೋಗಕ್ಕಲ್ಲಮ್ಮ, ನೋಡಕ್ಕಾಗಲ್ಲ, ಕಣ್ಣಲ್ಲಿ ನೀರಿಲ್ಲ, ಅಳು ಇಲ್ಲ. ಏನು ಕಾರಣ ಅಂದ್ರೆ ಆವಾಗ ನಮ್ಮಿಬ್ಬರಿಗೆ ಆ ವಿಯೋಗನ ತಾಳುವ ಸ್ಥಿತಿ ಹೊಂದಿದೀವಿ ಸಾಧನೆದಿಂದ. ಪ್ರಾಕ್ಟಿಕಲ್. ಜನನ ಮಧುರ, ಮರಣ ಮಧುರ. ನಮ್ ತಂದೆಯವ್ರ ದೇಹ ಬಿಟ್ರು. ನಮ್ ತಾಯಿ ಹೇಳಿದ್ರು ಯಾರು ಅಳಬಾರ್ದು. ನಮ್ ತಾಯಿನೂ 3 hours ಧ್ಯಾನ ಮಾಡ್ತಾ ಇದ್ರು. ನಾನು ನಮ್ ತಾಯಿ ಕೂತ್ಕೊಂಡು ಆ ಹೆಣ್ಣನ ಹತ್ರ 3 ತಾಸು ಧ್ಯಾನ ಮಾಡ್ತೀನಿ. ಇದಕ್ಕನ್ನ ದೊಡ್ಡಿದ್ದು ಇದವ ಏನನ್ನ? ಜನನ ಮಧುರ, ಮರಣ ಮಧುರ, ಮಾನ ಮಧುರ, ಅವಮಾನ ಮಧುರ. ದುಡ್ಡಿದ್ದರೆ ಮಧುರ, ಬಡವನಾದ್ರೆ ಮಧುರ. ಯೋಗ ಮಧುರ, ವಿಯೋಗ ಮಧುರ. ಸುಖ ಮಧುರ, ದುಃಖ ಮಧುರ. ಜಯ ಮಧುರ, ಅಪಜಯ ಮಧುರ. ಇವೆಲ್ಲ ಸಬ್ಜೆಕ್ಟ್ಸ್ ಭಗವದ್ಗೀತೆ ಹೇಳುತ್ತೆ. ದ್ವಂದ್ವಾತೀತನಾಗು. ಯಾವಾಗಲೂ ಸೆಲೆಬ್ರೇಷನ್. ಕೇವಲ ಎಲ್ಲ ಇದ್ರೆ ಸೆಲೆಬ್ರೇಷನ್ ಅಲ್ಲ. ನೀನೇನು ಬೇಕಾದ್ರೂ ಹೊಂದಿದ್ರೆ ಸೆಲೆಬ್ರೇಷನ್ ಅಲ್ಲ. ಕರ್ತವ್ಯ ಮಾಡು, ಫಲ ಆಶಿಸಬೇಡ.
ವರ್ಕ್ಶಾಪ್ ಅಲ್ಲಿ ಎಲ್ಲರಿಗೂ ಒಂದೇ ರಿಸಲ್ಟ್ ಬರಲ್ರಿ, ಇದ್ ನೆನಪಿಟ್ಕೊಳ್ರಿ. ಒಬ್ರಿಗೇನೋ ವೆಯ್ಟ್ ಲಾಸ್ ಆಗಲ್ಲ, ಬಾಡಿ ಕ್ಲೆನ್ಸಿಂಗ್ ಆಗುತ್ತೆ, ಆರೋಗ್ಯ ಮೇಲತ್ತೆ, ಆರೋಗ್ಯ ಸಿಗತ್ತೆ. ಒಬ್ಬೊಬ್ಬರಿಗೆ ಏನಾಗತ್ತೆ, ಮನಸ್ಸು ಶಾಂತವಾಗತ್ತೆ. ಒಬ್ಬೊಬ್ಬರಿಗೆ ಈ ಫ್ಯಾಮಿಲಿ ರಿಲೇಶನ್ಶಿಪ್ ಅಲ್ಲಿ ಅನುಕೂಲ ಆಗುತ್ತೆ. ಡಿಫರೆಂಟ್ ಫಲ ಹೊಂದುತ್ತೀರಿ. ಮಾಡಿದ್ದು ಕೇವಲ ಒಂದು ವೆಯ್ಟ್ ಲಾಸ್ಗೆ, ಫಲ ಹೊಂದಿದ್ದು ಎಷ್ಟೋ ಎಷ್ಟೋ. ಅದಕ್ಕೆ ಏನಪ್ಪ, ನಾನು ಈ ವರ್ಕ್ಶಾಪ್ ಆದ್ರೇನು 100 ಗ್ರಾಮ್ ಕಡಿಮೆ ಆಗ್ಲಿಲ್ಲ ಅಂತ ಡೋಂಟ್ ಥಿಂಕ್, ಡೋಂಟ್ ಎಕ್ಸ್ಪೆಕ್ಟ್. ರಿಮೈನಿಂಗ್ ಬೆನಿಫಿಟ್ ನಾವು ನೀವು ಹೋಲಿಸ್ಕೊಳ್ರಿ, ಉಪಯೋಗಿಸ್ಕೊಳ್ರಿ. ದೇಹ ಹೇಗಿದ್ರೆ ಏನು, ಯು ಹ್ಯಾವ್ ಟು ಲವ್ ದ ಬಾಡಿ. ನಮ್ಮ ರೂಪ, ನಮ್ಮ ಬಣ್ಣ, ನಮ್ಮ ಆಕಾರ ಇದು ಪರ್ಮನೆಂಟ್ ಅಲ್ಲ ರೀ. ಯಾವತ್ತನ್ನ ಇರ್ಲಿ ಬದಲಾವಣೆ ಆಗ್ಬಿಡುತ್ತೆ. ನಮ್ಮ ಆತ್ಮದ ಸ್ವರೂಪ ಶಾಶ್ವತ. ನಾವು ಪ್ರೀತಿಸ್ಬೇಕಾದು ದೇಹನ. ಯಾಕೆ? ಹೇಗೆ ಇರ್ಲಿ, ಇದು ಟೆಂಪರರಿ. ನಮ್ಮ ಸ್ವರೂಪ ಸುಂದರ, ಅದ್ಭುತ, ಹೌದಲ್ವಾ? ಅತ್ಯದ್ಭುತ ಸುಂದರ ನಮ್ಮ ಸ್ವರೂಪ, ಆತ್ಮದ ಸ್ವರೂಪ. ಅದು ನಾವು ಒಪ್ಪಿಕೋಬೇಕು. ಈ ದೇಹವಿಲ್ಲ ಅಂದ್ರೆ ಧ್ಯಾನ ಮಾಡಕ್ಕಾಗುತ್ತೆ, ಆತ್ಮದ ಉದ್ಧಾರವಾಗತ್ತೆ. ಹಾಗಲ್ರಿ? ಅದಕ್ಕೆ ಈ ದೇಹ ಮಂದಿರ, ಜೀವ ದೇವರು, ಆತ್ಮ ದೇವರು. ದೇಹಕ್ಕೆ ಬೆಲೆ ಕೊಡಬೇಕು, ಆತ್ಮಕ್ಕೆ ಬೆಲೆ ಕೊಡ್ಬೇಕು. ದೇಹನ ಪ್ರೀತಿಸಬೇಕು, ಆತ್ಮನ ಪ್ರೀತಿಸಬೇಕು. ದೇಹನ ನಾವು ಅಪ್ರಿಶಿಯೇಟ್ ಮಾಡಬೇಕು, ಆತ್ಮನ ಅಪ್ರಿಶಿಯೇಟ್ ಮಾಡಬೇಕು. ದೇಹ ಹೇಗೆ ಇರಲಿ ಸ್ವೀಕಾರ ಮಾಡಬೇಕು, ಆತ್ಮದ ಉದ್ಧಾರಕ್ಕೆ ನಾವು ಸಾಧನೆ ಮಾಡಬೇಕು. ನೆನಪಿಟ್ಕೋಬೇಕು, ಕಂಪ್ಯಾರಿಸನ್ ಯಾವಾಗ್ಲಿದ್ರೆ ದುಃಖ. ನನ್ನ ಸ್ಟೈಲ್, ನಾನು ಹೇಗೆ ಮಾತಾಡ್ತೀನೋ, ನನ್ನ ಸ್ಟೈಲ್ನ ನಾನು ಪ್ರೀತಿಸಬೇಕು, ನಾನು ಹಾಗೆಯೇ ಮಾತಾಡಬೇಕು. ಇನ್ನೊಬ್ಬರು ಮಾತಾಡೋದು ಪ್ರಾಕ್ಟೀಸ್ ಮಾಡಿದ್ರೆ ಅದು ಮೆಮಿಕ್ರಿ ಆಗುತ್ತೆ, ಆಕ್ಟಿಂಗ್ ಆಗುತ್ತೆ, ಒರಿಜಿನಾಲಿಟಿ ಹೋಗುತ್ತೆ. ನಮ್ಮ ಒರಿಜಿನಾಲಿಟಿ ನ ಯಾವಾಗ್ಲೂ ಪ್ರೀತಿಸಬೇಕು. ಹ್ಯಾವ್ ಟು ಲವ್. ಹೌದಲ್ರಿ? ಅಲ್ಲು ಅರ್ಜುನ್ ಆಕ್ಟಿಂಗ್ ಬೇರೆ ಇರುತ್ತೆ, ಚಿರಂಜೀವಿ ಆಕ್ಟಿಂಗ್ ಬೇರೆ ಇರುತ್ತೆ. ನೋ ಕಂಪ್ಯಾರಿಸನ್. ಚಿರಂಜೀವಿ ಮಾಡ್ದಂಗ ಅಲ್ಲು ಅರ್ಜುನ್ಗೆ ಆಗಲ್ಲ, ಅಲ್ಲು ಅರ್ಜುನ್ ಮಾಡ್ದಂಗ ಚಿರಂಜೀವಿ ಆಗಲ್ಲ. ಇಬ್ಬರು ಏನನ್ನ ಟ್ರೈ ಮಾಡಿದ್ರೆ ದೇ ವಿಲ್ ಲೂಸ್ ದೇರ್ ಒರಿಜಿನಾಲಿಟಿ. ಅದು ಏನಾಗುತ್ತೆ, ನಟನೆ ಆಗುತ್ತೆ, ಒರಿಜಿನಾಲಿಟಿ ಇಲ್ಲ. ಸೊ ಮೈ ಡಿಯರ್ ಫ್ರೆಂಡ್ಸ್, ವರ್ಕ್ಶಾಪ್ ಸಕ್ಸಸ್ ಆಗ್ಬೇಕಂದ್ರೆ ಫಸ್ಟ್ ಸಾಧನದಿಂದ ಎನರ್ಜಿ ತುಂಬಿಕೋಬೇಕು. ನಿಮ್ಗೆ ಹೇಳಿರ್ತಾರ 1.5 ತಾಸು ಧ್ಯಾನ ಮಾಡು ಸಾಕ, 3 ತಾಸು ಮಾಡಿದ್ರೆ ನಾವು ಬೇಡಂತೀವಿ. ಯಾಕೆ ಮಾಡಿದ್ರೆ ಅಂತ ಕ್ವಶನ್ ಆಗ್ತಿವೆ, ಇಲ್ವಲ್ಲ? ನಿಮ್ಮ ಮನೆಯಲ್ಲಿ 1 ಲಕ್ಷ ದುಡಿ ಅಂದ್ರೆ ನೀವು 10 ಲಕ್ಷ ದುಡಿದ್ರೆ ಬೈತಾರ ಮನೆಯಲ್ಲಿ. ಯಾಕೆ 10 ಲಕ್ಷ ದುಡಿದಿದ್ದಿ, ನಾನು 1 ಲಕ್ಷ ಎಲ್ಲ ಹೇಳಿದ್ದು ಅಂತ. ಹಾಗೆ ಬೈತಾರ. ಸಾಧನೆಗೆ ಯಾರನ್ನ ನಿಮ್ನ ಬೈತಾರ, ಯಾಕೆ ಮಾಡಿದ್ದಿ ಕಡಿಮೆ ಅಂತ? ನಥಿಂಗ್. ಯಾಕೆ ಹೆಚ್ಚಿಗೆ ಮಾಡಿದ್ರೆ ಅಂತ ಬೈತಾರ? ಇಲ್ಲ ರೀ. ಎರಡನೇದೇನು, ನಾವು ಏನು ಜ್ಞಾನ ಹೊಂದಿದ್ದೀವೋ ಅಳವಡಿಸ್ಕೋಬೇಕು. ಮೂರನೇದೇನು, ಅರಿವಿರಬೇಕು. ನಮ್ಮ ಮನಸ್ಸು ನನ್ನ ಜೊತೆಗಿದೆಯಾ, ಎಲ್ಲ ಹೋಗ್ತಾ ಇದೆಯಾ, ಈ ಯೋಚನೆ ಪಾಸಿಟಿವ್ ನೆಗೆಟಿವ್. ಮಾತು ಬಿಡಕ್ಕೆ ಮುಂಚೆ ಅರಿವಿರಬೇಕು. ಏನಪ್ಪಾ ಇದು ಬಿಟ್ಟಿದ್ರೆ ಏನಾಗುತ್ತೆ? ಅರಿವಿದ್ದರೆ ಬಿಡಲ್ಲ. ನಮ್ಮ ಮಾತು ದಿಂದ ಏನಾಗುತ್ತೆ, ಏನನ್ನ ಹೊಂದಬಹುದು, ಏನನ್ನ ಕಳ್ಕೋಬಹುದು. ಧ್ಯಾನಕ್ಕೆ ಮುಂಚೆ ನನಗೆ 10 ಜನ ಮಿತ್ರರಿಲ್ರಿ. ಜ್ಞಾನವಿಲ್ಲ ಮಾತಾಡೋಕೆ, ಧೈರ್ಯ ಇಲ್ಲ. ಇವಾಗ ಧೈರ್ಯ ಇದೆ, ಜ್ಞಾನವಿದೆ.
ನನ್ಗೆ ಯಾರು ಇಷ್ಟ ಆಗ್ತಾ ಇದ್ದಿಲ್ಲ. ಇವಾಗ ಇಷ್ಟ ಇಲ್ಲದವರು ಯಾರು ಇಲ್ಲ. ಲ್ಯಾಕ್ಸ್ ಆಫ್ ಫ್ರೆಂಡ್ಸ್ ದುಡಿದೀನಿ ನಾನು ಕೇವಲ ಈ ಜ್ಞಾನದಿಂದ. ಇವಾಗ ನಾನು ಏನು ಕೊಡ್ತಾ ಇದ್ದೀನಿ ನಿಮ್ಗೆ? ಜ್ಞಾನ. ಹೇಗೆ? ನನ್ನ ಮಾತು ಬದಲಾವಣೆ ಆಯ್ತು. ನಾನು ಎಷ್ಟೋ ಮಿತ್ರರನ್ನ ಹೊಂದಿದ್ದೀನಿ. ಇವತ್ತು ನೀವೆಲ್ಲರೂ ನನ್ನ ಮಿತ್ರರಾಗಿದ್ದೀರಿ. ನಾನೇನು ಕೊಡ್ತಾ ಇದ್ದೀನಿ ನಿಮ್ಗೆ? ನನ್ನ ಜ್ಞಾನ ಕೊಡ್ತಾ ಇದ್ದೀನಿ. ದುಡ್ಡು ಕೊಡ್ತಾ ಇಲ್ಲ, ನಿಮ್ಗೇನು ಕೊಡ್ತಾ ಇಲ್ಲ. ದುಡ್ಡು ಕೊಡೋದು ಕಷ್ಟ, ಜ್ಞಾನ ಕೊಡೋದು ಸುಲಭ. ಮಾತಾಡೋದೇ ಅಲ್ವಾ? ಏನ್ ನಷ್ಟ ಇದೆ? ಏನು ಕಷ್ಟ ಇದೆ? ದುಡ್ಡು ಕೊಟ್ರೆ ಮತ್ತೆ ಕೇಳಿದ್ರೆ ಅವನು ಶತ್ರು ಆಗ್ಬಿಡ್ತಾನ. ನಿಮ್ಮ ಮಿತ್ರ 10 ವರ್ಷದ ಮಿತ್ರರು 10 ಲಕ್ಷ ಸಾಲ ಕೊಡ್ರಿ ಮತ್ತೆ ಕೇಳ್ರಿ, ಅವನೇನಂತಾನ? ಇವಾಗಿಲ್ಲಪ್ಪ ದುಡ್ಡು, ನೀನ್ ಯಾಕೆ ಕೇಳ್ತಿ? ಅವನು ಶತ್ರು ಆಗ್ಬಿಡ್ತಾನ. ಜ್ಞಾನ ಕೊಟ್ರೆ ಮಿತ್ರರಾಗ್ತಾರೆ. ಹೌದಲ್ವಾ? ನಮ್ಗೆ ಲಾಭ, ಹೊಂದಿದವರಿಗೆ ಲಾಭ. ಅದಕ್ಕೆ ಅರಿವಿರಬೇಕು. ಆಮೇಲೆ ಏನು? ಹಠ. ಏನು ಸಾಧಿಸಬೇಕಂದ್ರೇನು ಹಠ ಬೇಕು. ನಾನು 10 ತಾಸು ಧ್ಯಾನ ಮಾಡಬೇಕು ಅಂದ್ರೆ ಏನ್ ಬೇಕು? ಹಠ ಬೇಕು. ಬಿಡಬಾರ್ದು ಕಣ್ಣು, ಕೂತ್ಕೋಬೇಕು, ಪ್ರಾಣ ಹೋಗ್ಲಿ. ಮಿತ್ರರೇ, ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನಿಮ್ ವರ್ಕ್ಶಾಪ್ ಇದೆ, ನನಗೆ ಬಿಟ್ರೆ ಇಡೀ ರಾತ್ರಿ ಮಾತಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ತುಂಬಾ ಜನಕ್ಕೆ ಬಾಡಿ ಪೇನ್ಸ್ ಬರ್ತಾ ಇದೆ ಸರ್, ಸೊ ಅದಕ್ಕೆ ಧ್ಯಾನ ಮಾಡುವಾಗ ಏನಾಗುತ್ತೆ? ಹಿಂದಿನ ಜನ್ಮ ಸಾಧಕರು. ಕಣ್ಣು ಮುಚ್ಚಿದ್ರೆ ಏನು ಯೋಚನೆ ಬರಲ್ಲ, ಈ ಬ್ರಹ್ಮರಂತ ತೆಗೆದುಕೊಳ್ಳುತ್ತೆ. ಯಾವಾಗ ಬಾಡಿ ಪೇನ್ಸ್ ಬರ್ತಾ ಇದಾವೋ ಪರ್ಫೆಕ್ಟ್ ಮೆಡಿಟೇಷನ್ ನಡೀತಾ ಇದೆ ಅಂತ ನೆನಪಿಟ್ಕೋಬೇಕು. ಯಾಕೆ? ಆ ಕರ್ಮಗಳೆಲ್ಲ ಬಿಡುಗಡೆ ಆಗ್ತವೆ. ಔಷಧ ತಗೊಂಡ್ರೆ ಆ ಕರ್ಮಗಳು ಸಪ್ರೆಸ್ ಆಗಿ ಟೆಂಪರರಿ ರಿಲೀಫ್ ಸಿಗತ್ತೆ. ಧ್ಯಾನ ಮಾಡಿದ್ರೆ ಕರ್ಮಗಳು ಬಿಡುಗಡೆ ಆಗಿ ನೋವು ಹೆಚ್ಚಿಗೆ ಆಗತ್ತೆ. ನಷ್ಟ ಏನನ್ನ ಇದೆಯಾ? ಕಷ್ಟ ಏನನ್ನ ಇದೆಯಾ? ನಥಿಂಗ್ ಟು ವರಿ. ಹೌದಲ್ವಾ? ಅದಕ್ಕೆ ಒಂದು ತಾಳೋ ಸ್ಥಿತಿ ಇರಲ್ಲ. ಬೇಕಂದ್ರೆ ಒಂದು ಸಂಕಲ್ಪ ಇಟ್ಕೊಳ್ರಿ, ಈ ಆತ್ಮಶಕ್ತಿ ನನಗೆ ನೋವನ್ನ ತಾಳೋ ಸ್ಥಿತಿ ಕೊಡಬೇಕು. ನೋವನ್ನ ತಾಳೋ ಸ್ಥಿತಿ ಕೊಡೋ ಆಸ್ಟ್ರಲ್ ಪಿರಮಿಡ್ಸ್ ನನಗೆ ಎಲ್ಲಿ ನೋವಿದ್ರೆ ಅಲ್ಲಿ ಸೃಷ್ಟಿ ಆಗಬೇಕಂದ್ರೆ ಯು ಕ್ಯಾನ್ ವಿತ್ ಸ್ಟ್ಯಾಂಡ್. ಆ ಸಂಕಲ್ಪ ಇಟ್ಕೊಂಡು ನೀವು ವಿತ್ ಸ್ಟ್ಯಾಂಡ್ ಮಾಡ್ಕೋಬೋದ್ರಿ. ಅದು ಮಾಡ್ಕೋಬಹುದು ಅಷ್ಟೇ ಆಗ್ಲಿ. ಒಂದು ಕಾಲ್ ಸಾಸ್ಕೊಳ್ರಿ, ದೇಹ ಯಾಗನ್ನ ಮೂವ್ ಆಗ್ಲಿ, ನೋ ಪ್ರಾಬ್ಲಮ್. ಕಣ್ಣು ಬಿಡಬೇಡ್ರಿ, ಪ್ರಾಣ ಹೋಗ್ಲಿ, ಕಣ್ಣು ಬಿಡಬೇಕು. ನಾನು ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ಹೇಳಿ ಮುಗಿಸ್ತೀನಿ ಕ್ವಶನ್ಗೆ. ನಾನು ಬಿಸ್ನೆಸ್ ಮಾಡೋವಾಗ ನಾನು ಧ್ಯಾನ ಪ್ರಚಾರ ಮಾಡ್ತಾ ಇದ್ದೆ. ಅಂದ್ರೆ ಅದನ್ನ ಕಸ್ಟಮರ್ಸ್ ಒಬ್ಬರೇ ಬಂದ್ರೆ ಅಂಗಡಿಯಲ್ಲಿ, ಅವ್ರ ಬಿಸ್ನೆಸ್ ಆದ್ಮೇಲೆ ಅವ್ರಿಗೆ ಧ್ಯಾನ ಹೇಳ್ಕೊಡ್ತಾರೆ. ಒಂದಿನ ಸಾಯಂಕಾಲ 6 ಗಂಟೆಗೆ ಒಬ್ರು ಬಂದು, ರಮೇಶ್ ಅಂತ ಟಿವಿ ರಿಲೇ ಸ್ಟೇಷನ್ ಅಲ್ಲಿ ಎಂಪ್ಲಾಯಿ ಅವರು ಬಿಸ್ನೆಸ್ ಎಲ್ಲ ಮಾಡಿ ದುಡ್ಡು ಕೊಟ್ರು. ಸರ್ ಹೋಗ್ಬಿಡ್ತೀನಿ. ಇಲ್ಲ ಸರ್, ಕೂತ್ಕೊಳ್ಳಿ ಸರ್. ಯಾಕೆ ಸರ್? ಸರ್ ಧ್ಯಾನ ಮಾಡ್ರಿ ಸರ್. ಏನ್ ಲಾಭ ಸರ್? ಆರೋಗ್ಯ ಸಿಗತ್ತೆ. ಹೋಗ್ರಿ ಸರ್, ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಆರೋಗ್ಯ ಸಿಗುತ್ತೆ. ನಾನು ನಗೋ ಸ್ಟಾರ್ಟ್ ಮಾಡಿದ್ವಿ. ಇಲ್ಲ ಸರ್, ನನ್ನ ಹೆಂಡತಿಗೆ ಚರ್ಮದ ಕಾಯಿಲೆ ಇತ್ತು, ಇನ್ನ ಬೇಕಾದಷ್ಟು ಅದೇ ಇಲ್ಲ, ಇನ್ನ ಹೇಳಕ್ಕೆ ಬಿಟ್ಟಿಲ್ಲ ಅವರು. ಚರ್ಮದ ಕಾಯಿಲೆ ಇತ್ತಾ? ಹೌದು ಸರ್. ಇವಾಗಿದೆಯಾ? ಇಲ್ಲ ಸರ್. ಏನ್ ಮಾಡಿದ್ರೆ ಹೋಯ್ತು? ಧ್ಯಾನ ಮಾಡಿದ್ರೆ ಹೋಯ್ತು. ನನ್ನ ಹೆಂಡತಿಗೆ ಫ್ರಿಡ್ಜ್ ಅಲ್ಲಿ ಏನನ್ನ ಮುಟ್ಟಿದ್ರೆ, ಐರನ್ ಮುಟ್ಟಿದ್ರೆ ಬಾಡಿ ಎಲ್ಲ ಇರಿಟೇಷನ್ ಆಗ್ತಾ ಇತ್ತು. ಎಷ್ಟು ಕಷ್ಟ ರೀ ಅಡಿಗೆ ಮಾಡೋದು. ಹಿ ವಾಸ್ ಸಫರಿಂಗ್ ಎ ಲಾಟ್. ಎಷ್ಟೋ ದುಃಖ. ಅವರು ಹೀಗಿದ್ರು, ಶರ್ಟ್ ಈಗ ಅಂದ್ರು, ಈ ಚರ್ಮ ಚೂರು ಚೂರು ಹಚ್ಕೊಂಡಿದೆ, ಸೋರಿಯಾಸಿಸ್. ಈ ಭಾಗ ನಾರ್ಮಲ್ ಇದೆ ಸ್ಕಿನ್, ಈ ಫೇಸ್ ಚೆನ್ನಾಗಿದೆ, ಪಾದಗಳು. ಇನ್ನು ದೇಹ ಒಳಗೆಲ್ಲ ಚೂರು ಚೂರು ಚರ್ಮ ಇದೆ. ಸರ್, ಸೋರಿಯಾಸಿಸ್ 10 ವರ್ಷದಿಂದ ನರಕ ಜೀವನ ಆಗಿದೆ. ರಾತ್ರಿ ಆದ್ರೆ ನಿದ್ದೆ ಬರಲ್ಲ, ನೋವಾಗುತ್ತೆ. ನೋಡಿದ್ರಲ್ಲ, ನೋಡಕ್ಕೆ ಭಯವಾಗುತ್ತೆ. ಅನುಭವಿಸೋ ಅವ್ರಿಗೆ ಹೇಗಿರುತ್ತೆ? ಈ ಕಾಯಿಲೆ ಹೋಗುತ್ತೆ, ಕ್ಯಾನ್ಸರ್ ಹೋಗುತ್ತೆ ಸರ್. ಒಂದು ವಿಶ್ವಾಸ, 2 ಸಾಧನೆ, 2 ಬೇಕು ಅಂತ ಹೇಳ್ದೆ.
ಎಷ್ಟೊತ್ತು ಧ್ಯಾನ ಮಾಡಬೇಕು ಅಂದ್ರು. ನಿಮ್ಮ ವಯಸ್ಸೆಷ್ಟು? 30 ವರ್ಷ. 1 ತಾಸು ಧ್ಯಾನ. ಎಷ್ಟು ದಿನ ಮಾಡಬೇಕು? 41 ದಿನ. ಒಪ್ಪಿಕೊಂಡ್ರು, ಧ್ಯಾನ ಕಲ್ತ್ಕೊಂಡ್ರು, ಹೋಗ್ಬಿಟ್ರು. 5 ನಿಮಿಷ ಸಾಕಲ್ಲ ಧ್ಯಾನ ಕಲ್ತ್ಕೊಳ್ಳಕ್ಕೆ, ಹೇಳ್ಕೊಡಕ್ಕೆ. ಹೋಗ್ಬಿಟ್ರು. 12 ದಿನ ನಾನು ಬೆಳಿಗ್ಗೆ 9 ಗಂಟೆಗೆ ಶಾಪ್ ಲಾಕ್ ಓಪನ್ ಮಾಡ್ತಾ ಇದ್ದೀನಿ. ಬಂದ್ರು. ಸರ್ ನಿಮ್ಗೆ ಒಂದು ಗಿಫ್ಟ್ ತಗೊಳ್ಳಲ್ಲ, ನಾನು ದುಡ್ಡು ತಗೊಳ್ಳಲ್ರಿ. ನಮ್ಮ ಗುರುಗಳು ನಮ್ಮ ಹತ್ರ ತಗೊಂಡಿಲ್ಲ, ನಾವು ಏನ್ ತಗೊಂಡು. ಏನಾಯ್ತು? ಈ ಶರ್ಟ್ ತೆಗೆದ್ರೆ ಸ್ಕಿನ್ ನಾರ್ಮಲ್ ಇದೆ. ಏನಾಯ್ತು? ನನ್ನ ಅನುಭವ ಹೇಳು. ಸರ್ ಮನೆಗೆ ಹೋದೆ ನಾನು. ಮೊದಲನೇ ದಿನ ನಾನು ಧ್ಯಾನ ಕೂತ್ಕೊಳ್ಳಕ್ಕೆ ಮುಂಚೆ ನಾನು ಅನ್ಕೊಂಡೆ 41 ದಿನ ಆದ ಮೇಲೆ ನನ್ನ ಕೈಲ ಕಡಿಮೆ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಕ್ಲಾಸ್ ತಗೋಬೇಕು, ನನ್ನ ಟೈಮ್ ಎಲ್ಲ ಹಾಳಾಯ್ತು ಅಂತ. ಮತ್ತೆ ಇನ್ನೊಂದು ಯೋಚನೆ ಮಾಡಿದೆ, ದಿನಾಲಿ 4 ತಾಸು ಮಾಡಿದ್ರೆ 11 ದಿನಕ್ಕೆ 44 ತಾಸು ಆಗತ್ತಲ್ಲ. 12 ದಿನ ನಿಮ್ ಕ್ಲಾಸ್ ತಗೋಬೋದಲ್ಲ ಅಂತ ಹಠ ತಗೊಂಡು ಕೂತ್ಕೊಂಡೆ ಸರ್. ಕಣ್ಣು ಮುಚ್ಚಿದೆ, ಧ್ಯಾನ ಮೊದಲಾಯ್ತು. ನನಗೆ ಇರಿಟೇಷನ್ ಸ್ಟಾರ್ಟ್ ಆಯ್ತು. ಆಮೇಲೆ ಸುಡಿತಾ ಇದೆ, ನೋವಾಗ್ತಾ ಇದೆ. ನೀವು ಹೇಳಿದ್ರು ಪ್ರಾಣ ಹೋದರೇನು ಕಣ್ಣು ಬಿಡಬಾರ್ದು, ತಲೆ ಸುಟ್ಟು ಹೋದ್ರೇನು ಕಣ್ಣು ಬಿಡಬಾರ್ದಂತ. ನಾನು ಅನ್ಕೊಂಡೆ 10 ವರ್ಷದ ನರಕ ಅನುಭವ ಆಯ್ತಲ್ಲ, ಪ್ರಾಣ ಹೋಗ್ಲಿ, ಈ 4 ತಾಸು ಕಣ್ಣು ಬಿಟ್ಟಿಲ್ಲ ಸರ್. ಸುಡ್ತಾ ಇದೆ, ನೋವು, ಇರಿಟೇಷನ್ ಮಾಡದೆ ನನ್ ಕಾಯಿಲೆ ಹೋಯ್ತು. ನೋಡಿದ್ರ? ಸರ್ಜರಿ ಮಾಡಿಸ್ಕೊಂತೀರಿ ನೀವು, ಸ್ಟಿಚಸ್ ಹಾಕ್ತಾರ, 7 ಡೇಸು ನಾವು ಅನುಭವಿಸಬೇಕು. ಇಲ್ಲ ಡಾಕ್ಟರ್ ನನ್ ಕೈಲಾಗಲ್ಲ, ಸ್ಟಿಚಸ್ ತೆಗೆದು ಬಿಟ್ರಿ ಅಂತೀರ. ಯಾಕೆ? 10 ಲಕ್ಷ ದುಡ್ಡು ಖರ್ಚು ಮಾಡಿದ್ರಲ್ಲ, ಅಲ್ಲಿ ಆ ಬೆಡ್ ಮೇಲೆ ಬಿದ್ದಿರ್ತೀರಿ. ಇಲ್ಲಿ ಕಣ್ಣು ಮುಚ್ಕೊಂಡ್ರೆ ಆಗಲ್ಲ ಸರ್. ಯಾಕೆ? ಫ್ರೀ ಅಲ್ಲ. ಫ್ರೀ ಟ್ರೀಟ್ಮೆಂಟ್ಗೆ ಒಪ್ಪಿಕೊಳ್ಳಲ್ಲ, ಕಷ್ಟ. ನೆನ್ಪಿಟ್ಕೊಳ್ರಿ. ಥ್ಯಾಂಕ್ ಯು. ಎಸ್. ಅಂಡ್ ಧ್ಯಾನ ಮಾಡ್ಬೇಕಾದಾಗ ಕಣ್ಣಲ್ಲಿ ನೀರ್ ಬರುತ್ತೆ ಅಂತ ಹೇಳ್ತಾರೆ ಸರ್. ಅಂಡ್ ತುಂಬಾ ಕಣ್ಣಲ್ಲಿ ನೀರು ಬರಕ್ಕೆ 3 ಕಾರಣ. ಒಂದು, ಎಮೋಷನ್ಸ್ ಎಲ್ಲ ಹೊರಗೆ ಬಂದ್ಬಿಡ್ತಾವ. ಇನ್ನೊಂದು, ಆನಂದ ಬಾಷ್ಪ. ಹೆಚ್ಚಿಗೆ ಖುಷಿ ಆದ್ರೇನು ಆ ಬ್ರಹ್ಮಾನಂದ ಒಂದು. ಮೂರನೇದು, ಕಣ್ಣು ಕ್ಲೆನ್ಸಿಂಗ್. ನಮ್ಮ ಬ್ಲ್ಯಾಕ್ಸ್ ಕಣ್ಣಲ್ಲಿರುವೆಲ್ಲ ಆ ನೀರಿನಿಂದ ರಿಲೀಸ್ ಆಗ್ಬಿಡ್ತಾವ. ಕಣ್ಣು ಬಿಡ್ಬೇಡ್ರಿ, ಬೇಕಂದ್ರೆ ಕಡ್ಸಿ ಬಿಟ್ಕೊಂಡು ಒರೆಸ್ಕೊಳ್ರಿ, ಕಣ್ಣೊಂದು ಬಿಡ್ಬೇಡ್ರಿ. ಅಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ, ಎಮೋಷನ್ಸ್ ಕ್ಲೆನ್ಸಿಂಗ್ ಆಗ್ತಾವ, ನಮ್ಮ ಖುಷಿನ ಎಕ್ಸ್ಪ್ರೆಸ್ ಆಗ್ತಾ ಇದೆ. ಅಂಡ್ ಧ್ಯಾನ ಮಾಡ್ತಿರ್ಬೇಕಾದಾಗ ನಿದ್ದೆಗೆ ಹೋಗ್ತೀನಿ ಅನ್ಸುತ್ತೆ ಅಂತ ಹೇಳ್ತಾರೆ ಸರ್. ಇಲ್ಲಿ ನಾನು ಒಂದು ಹೇಳ್ತೀನಿ, ನಿದ್ದೆ ಮಾಡುವಾಗ ನಾನು ನಿದ್ದೆ ಮಾಡ್ತಾ ಇದ್ದೀನ ಇಲ್ಲ ಅಂತ ನನ್ನ ಡೌಟ್ ಬರುತ್ತೆ. ಬರಲ್ವಲ್ಲ? ಇಲ್ಲಿ ಯಾಕೆ ಡೌಟ್ ಬರುತ್ತೆ ಅಂದ್ರೆ ಅರಿವಿದೆ. ಓ, ನಾನು ಕೂತ್ಕೊಂಡಿದ್ದೀನಿ, ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಲ್ವಾ? ಇದು ಸಬ್ ಕಾನ್ಶಿಯಸ್, ಅದು ಅನ್ಕಾನ್ಶಿಯಸ್. ಎಲ್ಲ ಮರ್ತೋದ್ರೆ ನಿದ್ದೆ ಇದ್ದಂಗೆ ಇರುತ್ತಲ್ರಿ. ಎಲ್ಲ ಮರೆಯೋಕೆಲ್ಲ ಧ್ಯಾನ ಟೋಟಲ್ ಎಂಟಿ ಇರುತ್ತೆ ಮೈಂಡ್. ಅವಾಗ ಫುಲ್ ಓಪನ್ ಆಗುತ್ತೆ ರೀ, ಎನರ್ಜಿ ತುಂಬಿಕೊಳ್ಳುತ್ತೆ. ಅದಕ್ಕೆ ಆ ಸಮಯ ಹೆಚ್ಚಿಗೆ ಧ್ಯಾನ ಮಾಡಕ್ಕೆ ಅನುಕೂಲ. ಯಾಕೆ? ಎಲ್ಲ ಮರ್ತೋಗಿದ್ವಲ್ಲ ಈ ಇಡೀ ಪ್ರಪಂಚ. ಅವಾಗ ಈಗ ನಾನು ಕೂತ್ಕೋಬೇಕು, ನೋಡೋಣ, ಒಂದು 12 ತಾಸು ಮಾಡಿ ನೋಡೋಣ, ನಾನೆಲ್ಲ ಮರ್ತೋಗಿನಲ್ಲ ಅಂತ ಹೆಚ್ಚಿಗೆ ಧ್ಯಾನ ಮಾಡಿ. ಡು ಮೋರ್ ಮೆಡಿಟೇಷನ್ ಅಟ್ ದ ಟೈಮ್. ಸರ್, ಇನ್ನು ಕೆಲವ್ರು ಹೇಳ್ತಾರೆ ಇವಾಗ ರಾತ್ರಿ ಎಲ್ಲ ಮೆಡಿಟೇಷನ್ ಮಾಡಿದ್ರೆ ಬೆಳಗ್ಗೆ ನಿದ್ದೆ ಬರಲ್ವಾ, ನಿದ್ದೆ ಆಗಲ್ವಲ್ಲ? ಅರ್ಧ ತಾಸು ಧ್ಯಾನ 8 ತಾಸು ನಿದ್ದಕ್ಕೆ ಸಮ. ನಾನು 2 ದಿನ ವಿತೌಟ್ ಸ್ಲೀಪ್ ಟ್ರಾವೆಲಿಂಗ್ ಮಾಡಿ ಕ್ಲಾಸಸ್ ಹೇಳ್ತೀನಿ. ನನ್ಗೆ ಅನುಭವ ಇದೆ. ನನ್ಗೇನು ಗೊತ್ತೇ ಆಗ್ಲಿಲ್ಲ, ಏನಪ್ಪ 2 ದಿನ ನಿದ್ದೆ ಇಲ್ವಾ, ನಾನು ನಾರ್ಮಲ್ ಆಗಿದ್ದೀನಿ ಅಂತ. ಎಕ್ಸ್ಪೆರಿಮೆಂಟ್ ಮಾಡಿ ನೀವು ಒಂದ್ ಕೆಲಸ ಮಾಡ್ರಿ ಎಲ್ಲರೂ, ಎವ್ರಿ ಸಾಟರ್ಡೆ ನೈಟ್ ಧ್ಯಾನ ಮಾಡ್ರಿ, ಡೋಂಟ್ ಸ್ಲೀಪ್. ಯಾಕೆ ಸಾಟರ್ಡೆ ಹೇಳ್ತಾ ಇದ್ದೀನಿ? ಮನಸ್ಸು ಒಪ್ಕೊಳ್ಳುತ್ತೆ, ನಾಳೆ ಸಂಡೇ ಅಲ್ಲ, ಡ್ಯೂಟಿ ಇಲ್ಲ, ಬೇಕಂದ್ರೆ ಮಲ್ಕೋಬಹುದು ಅಂತ. ಸಂಡೇ ಮಲ್ಕೋಬಾರ್ದು. ನೀವು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ರಿ. ನೀವು ಸುಮ್ಮನೆ ಇದ್ರೆ ನಿದ್ದೆ ಬರುತ್ತೆ.
ಯಾವುದೋ ಒಂದು ಕೆಲಸ ಮಾಡ್ತಾ ಇರಬೇಕು, ಪುಸ್ತಕ ಓದ್ತಾ ಇರಬೇಕು, ಧ್ಯಾನ ಮಾಡಬೇಕು. ಮೊದಲನೇ ದಿನ ರಾತ್ರಿ ಕಂಪ್ಲೀಟ್ ಜಾಗರಣೆ ಧ್ಯಾನ ಮಾಡಿದ್ದರೆ ನೆಕ್ಸ್ಟ್ ಡೇ ಕಣ್ಣು ಮುಚ್ಚಿದ್ರೆ ಡೀಪ್ ಹೋಗ್ತಿರ್ರಿ. ಸಾಧನೆಗೆ ಬಹಳ ಅನುಕೂಲ ಅದು. ಮಾಡ್ಕೋಬೇಡ್ರಿ, ನಿದ್ದೆ ಬಂದಂಗ ಆಗತ್ತೆ. ಕೂತ್ಕೊಳ್ಳಿ, ಧ್ಯಾನ ಮಾಡ್ರಿ, ಡೂ ಮೋರ್ ಮೆಡಿಟೇಷನ್. ಮಕ್ಳಿದಾರೆ, ಅವ್ರಿಗೆ ಹೆಂಗೆ ಮೆಡಿಟೇಷನ್ ಹೆಲ್ಪ್ ಮಾಡ್ಬೋದು? ಮಕ್ಕಳು ದೇವರ್ರಿ, ಇದು ನೆನಪಿಟ್ಕೋಬೇಕು. ಅವರು ನಿಮ್ಮ ಮಾತುಗಳದಿಂದ ಅಜ್ಞಾನದಲ್ಲಿ ಬಿದ್ದು ಹೋಗ್ತಾರೆ. ದೇ ಆರ್ ನ್ಯಾಚುರಲಿ ಗಾಡ್ಸ್. ನೀವೇನು ಮಾತಾಡ್ತಾ ಇದ್ರಿ ಮನೆಯಲ್ಲಿ ಗಮನ ಮಾಡಲ್ಲ, ಅದೆಲ್ಲ ಅವ್ರ ಒಳಗೆ ಫೀಡ್ ಆಗುತ್ತೆ. ಇವಾಗ ನೀವೇನ್ ಮಾತಾಡ್ತೀರಿ? ನಮ್ಮ ಮಕ್ಕಳಿಗೆ ನೆನಪಿನ ಶಕ್ತಿ ಇಲ್ಲ, ಏನು ಓದಿದ್ರೇನು ಮರ್ತು ಹೋಗ್ತಾರ, ಯಾವಾಗ್ಲೂ ಫೇಲ್ ಆಗ್ತಾರ ಅಂತ ಮಾತಾಡಿದ್ರೆ ಎಂಟಿ ಮೈಂಡ್. ಅವ್ರೆಲ್ಲೋ ಇದು ಕೇಳ್ಕೊಂತಾರ ಅವರು ಮಕ್ಕಳು. ಅವಾಗೇನಾಗತ್ತೆ, ಈ ತುಂಬಿಕೊಂಡು ಅವನು ಓದೋವಾಗ ಏನ್ ಅನ್ಕೊಂತಾನ, ನನಗೆ ನೆನಪಿನ ಶಕ್ತಿ ಇಲ್ಲ, ನಾನು ಮರ್ತು ಹೋಗ್ತೀನಿ, ನಾನು ಫೇಲ್ ಆಗ್ತೀನಿ. ನಿಮ್ಮ ಮಾತುಗಳು ಅವನು ಹಣೆ ಬಾರ ದರಿದ್ರ ಆಯ್ತು. ನಿಮ್ಮ ಮಾತು ದರಿದ್ರ, ಹಣೆ ಬಾರ ದರಿದ್ರ ಆಯ್ತು. ಗಮನಿಸ್ತೀರ ನೀವು? ಅದಕ್ಕೆ ಮಾತಾಡೋಕ್ ಮುಂಚೆ ಯಾರಿದಾರ, ನಾವು ಏನು ಮಾತಾಡ್ತಾ ಇದೀವಿ, ಇದು ಜ್ಞಾನವಿಲ್ಲಂದರೆ ಇವಿಲ್ಲ. ನೆಗೆಟಿವ್ ಯಾಕೆ ಮಾತಾಡ್ಬೇಕ್ರಿ? ಮಕ್ಕಳಿರ್ಲಿ ಬಿಡ್ರಿ, ಆ ನೆಗೆಟಿವೇ ಕ್ರಿಯೇಟ್ ಆಗುತ್ತೆ ಅಲ್ಲ. ನಮ್ಮ ಬಗ್ಗೆನೂ ಆಗುತ್ತೆ, ಮಕ್ಕಳು ಮನಸ್ಸಲ್ಲಿ ತುಂಬಿಕೊಂಡು ಅವ್ರಿಗೆ ನೆಗೆಟಿವ್ ರಿಸಲ್ಟ್ ಬರುತ್ತೆ. ನೆಗೆಟಿವ್ ಮಾತಾಡಿದ್ರೆ ಏನಾಗುತ್ತೆ ಗೊತ್ತಾ? ಆತ್ಮಗೆ ಮುಳ್ಳು ದೇಹಕ್ಕೆ ಚುಚ್ಕೊಂಡ್ರೆ ಎಷ್ಟು ನೋವಾಗತ್ತೋ, ಈ ನೆಗೆಟಿವ್ ಯೋಚನೆ ಮುಳ್ಳು ಈ ಭಗವಂತ ಆತ್ಮನ ಚುಚ್ಚಬೇಡ್ರಿ. ನೆಗೆಟಿವ್ ಯಾವಾಗ್ಲೂ ಮಾತಾಡ್ಬಾರ್ದು. ಕಂಟ್ರೋಲ್ ಯುವರ್ ಟಂಗ್, ಮಾತಾಡೋಕ್ಕೆ ಮುಂಚೆ. ಅಂಡ್ ಇಲ್ಲಿ ಫರ್ಗಿವ್ನೆಸ್ ಮೆಡಿಟೇಷನ್ ಮಾಡಿಸ್ತಾ ಇದ್ರೆ ಸರ್, ಫರ್ಗಿವ್ನೆಸ್ ಮೆಡಿಟೇಷನ್ ಮಾಡಿಸ್ತಾ ಇದ್ರೆ ಕ್ಷಮಿಸೋದು ಕಷ್ಟ ಆಗುತ್ತೆ. ಆಮೇಲೆ ಎಷ್ಟು ಕ್ಷಮಿಸಿದ್ರು ಆ ವ್ಯಕ್ತಿ ಚೇಂಜ್ ಆಗಲ್ವಲ್ಲ, ಯಾಕೆ ಅಸಲ್ ಕ್ಷಮಿಸೋದಂದ್ರೆ ಏನು? ಮರ್ತೋಗೋದು. ನೀವು ಕ್ಷಮಿಸಿದೀವಿ ಅಂದ್ರೆ ಇಲ್ಲರಿ, ಅವ್ರಿಗೆ ನಮಗೆ ಏನು ಅವಮಾನ ಮಾಡಿದ್ರೇನು, ನಷ್ಟ ಮಾಡಿದ್ರೇನು, ದುಃಖ ಕೊಟ್ರೇನು, ಕಷ್ಟ ಕೊಟ್ರೇನು ನೀವು ಮರ್ತೋಗ್ಬೇಕು. ಮರೆಯೋಕ್ಕೇನು ಮನಸ್ಸು, ಈ ಮನಸ್ಸು ಒಪ್ಪಿಕೊಳ್ಳಲ್ಲ. ನೀವು ಸಾಧನೆ ಹೆಚ್ಚಿಗೆ ಮಾಡಿದ್ರೆ ಮರ್ತೋಗುತ್ತೀರಿ. ಜ್ಞಾನನೇ ಇರ್ಬೇಕು. ಹೌದು, ನಾನು ಮರ್ತೋಗ್ಬೇಕು, ಇದು ನನ್ನ ಆತ್ಮದ ಉದ್ಧಾರ, ನನ್ನ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ, ನನಗೆ ಖುಷಿ ಸಿಗತ್ತೆ ಅಂತ ನೀವು ಸಾಧನೆ ಹೆಚ್ಚಿಗೆ ಮಾಡಿ ಮರಿಬೋದು. ನಮ್ಮ ತಂದೆ, ನಮ್ಮ ಅಣ್ಣದಮ್ಮರು ಬಹಳ ಜಗಳ ಆಯ್ತು ನನಗೆ. ಧ್ಯಾನಕ್ಕೆ ಮುಂಚೆ ಅದೇ ನೆನಪು, ಅದೇ ಮಾತು, ಅದೇ ಯೋಚನೆ. ಯಾವಾಗ ಧ್ಯಾನಕ್ಕೆ ಬಂದಿನೋ ಎಲ್ಲ ಮರ್ತೋದೆ ನಾನು. ಒಂದು ಚೂರು ಇವಾಗ ನೆನಪಿಲ್ರಿ ನನಗೆ. ಇಟ್ ವಾಸ್ ಪಾಸಿಬಲ್ ಫಾರ್ ಮೀ. ಸೊ ಅದಕ್ಕೆ ನಾನು ಮೊದಲೇ ಹೇಳಿದ್ದು, ಸಾಧನೆ ಹೆಚ್ಚಿಗೆ ಮಾಡ್ರಿ ಅಂದ್ರೆ ಈ ಮರೆಯೋಕ್ಕೇನೂ ಸಾಧನೆ ಬೇಕು, ಆ ತಾಳೋ ಸ್ಥಿತಿಗೇನೂ ಸಾಧನೆ ಬೇಕು, ಆ ಜ್ಞಾನ ಹೊಂದಕ್ಕೂ ಸಾಧನೆ ಬೇಕು, ಅರಿವು ಬೇಕಂದ್ರೇನು ಸಾಧನೆ ಬೇಕ್ರಿ. ಒಂದು ಸಾಧನದಿಂದ ಎಲ್ಲ ಸಿಗ್ತಾವ. ನನಗೆ ಅದೇ ಸಿಕ್ಕಿದ್ದು. ಅಂಡ್ ಇವಾಗ ಇಂಟ್ಯೂಷನ್ಗೂ ಅಥವಾ ನಮ್ಮ ಮೈಂಡ್ ಅಂತ ಹೆಂಗೆ ಡಿಫ್ರೆನ್ಶಿಯೇಟ್ ಮಾಡೋದು ಸರ್? ಒಂದು ಇಂಟ್ಯೂಷನ್ ಯಾರಿಗೆ ಬರುತ್ತೆ? ಮನಸ್ಸು ನಿಂತೋಗಿರೋವರಿಗೆ ಬರುತ್ತೆ. ಮನಸ್ಸಿದ್ದರೆ ಇಂಟ್ಯೂಷನ್ ಅಲ್ಲ, ಅದು ನಿಮ್ಮ ಭಾವನೆ. ಟೋಟಲ್ ಮೈಂಡ್ ಎಂಟಿ ಆದರೆ ಅವಾಗ ಇಂಟ್ಯೂಷನ್ ಬರುತ್ತೆ. ಇದು ಎಂಟಿ ಇಲ್ಲಂದ್ರೆ, ಎನರ್ಜಿ ತುಂಬಿಕೊಳ್ಳಿಲ್ಲ ಅಂದ್ರೆ ಯು ಕೆನಾಟ್ ಗೆಟ್ ದ ಇಂಟ್ಯೂಷನ್. ಇದು ವೈಟ್ ಪೇಪರ್ ಆಗಿರ್ಬೇಕು ಈ ಆತ್ಮ ಇಂಟ್ಯೂಷನ್ ಕೊಡಕ್ಕೆ. ಇದು ಖಾಲಿ ಇಲ್ಲಂದ್ರೆ ಎಲ್ಲಿಂದ ಕೊಡುತ್ತೆ ಆತ್ಮ? ಒಂದು ನ್ಯೂಸ್ ಪೇಪರ್ ಇದೆ, ಏನನ್ನ ಬರೀರಿ, ಏನಾಗತ್ತೆ? ವೇಸ್ಟ್ ಆಗತ್ತೆ. ಯು ಕಾಂಟ್ ಅಂಡರ್ಸ್ಟ್ಯಾಂಡ್. ಹಾಗೆ ಮನಸ್ಸು ಸುಮ್ಮನೆ ಬಿಟ್ಟುಕೊಂಡು ಎನರ್ಜಿ ತುಂಬಿಕೊಂಡ್ರೆ ಈ ಆತ್ಮ ಇಂಟ್ಯೂಷನ್ ಕೊಡಕ್ಕೆ ಅವಕಾಶ. ಅದಕ್ಕೆ ಎವ್ರಿ ಪ್ರೆಸೆಂಟ್ ಮೊಮೆಂಟ್ ಇಸ್ ಎ ಡಿವೈನ್ ಮೊಮೆಂಟ್. ಎವ್ರಿ ಮೊಮೆಂಟ್ ಮನಸ್ಸು ಎಲ್ಲಿ ಹೋಗ್ಬಾರ್ದು. ಕಣ್ಣು ಮುಚ್ಚಿದ್ರೇನು ಬಿಟ್ಟಿದ್ರೇನು ನಮ್ ಜೊತೆಗೆ ಇಟ್ಕೋಬೇಕು. ಅವು ಇಂಟ್ಯೂಷನ್ ಬರುತ್ತೆ.
ನಾವು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ಇಂಟ್ಯೂಷನ್, ನಾನು ಬಿಸ್ನೆಸ್ ಮಾಡೋವಾಗ ನನ್ಗೆ ಇಂಟ್ಯೂಷನ್ಸ್ ಬರ್ತಾ ಇತ್ತು. ನನ್ನ ಪಾರ್ಟ್ನರ್ ಇದ್ರು ಒಬ್ರು, ಒಂದು ಕಮಿಷನ್ ಬಿಸ್ನೆಸ್ ಅವ್ರು ಕೊಟ್ಟಿದ್ದೆ ನಾನು. ಅವ್ರು ಏನ್ ಮಾಡಿದ್ರೆ ಸ್ಟೇಟ್ಮೆಂಟ್ ಅಂತ ಕೊಟ್ರು, ಇಷ್ಟು ಎಕ್ಸ್ಪೆಂಡಿಚರ್ ಆಗಿದೆ, ಇಷ್ಟು ಇನ್ಕಮ್ ಬಂದಿದೆ ಅಂತ. ನಾನು ಅಲ್ಮಾರಲ್ಲಿ ಇಟ್ಬಿಟ್ಟು ಧ್ಯಾನ ಕೂತ್ಕೊಂಡೆ. ನಾನು ಅದ್ರ ಬಗ್ಗೆ ಏನು ಯೋಚನೆ ಮಾಡಲಿಲ್ಲ. ನನಗೆ ಬರ್ತಾ ಇತ್ತೆ, ಇವನು ಈ ಸ್ಟೇಟ್ಮೆಂಟ್ ಅಲ್ಲಿ ಎಕ್ಸ್ಪೆಂಡಿಚರ್ ಡಬಲ್ ತೋರಿಸಿದಾರ, ಲಾಸ್ಟ್ ಟೈಮು ಯಾರು IP ಇಟ್ಟಿದಾರೋ ದುಡ್ಡು ಕೊಟ್ಟಿಲ್ಲೋ ಮತ್ತೆ ಅದು ತೋರಿಸಿದಾರ ಅಂತ ಇಂಟ್ಯೂಷನ್ ಬಂತು. ನಾನು ಧ್ಯಾನ ಆದ್ಮೇಲೆನು ನಾನು ಇಮಿಡಿಯೇಟ್ ಅದೇನು ನೆನಪು ಬರಲಿಲ್ಲ. 1 ತಾಸು ಆದ್ಮೇಲೆ ನೆನಪು ಬಂತು. ಆ ಸ್ಟೇಟ್ಮೆಂಟ್ ಚೆಕ್ ಮಾಡ್ರೆ ಕರೆಕ್ಟ್ ರೀ. ಮತ್ತೆ ಕರೆದು ಏನಪ್ಪ ಸರ್ ಬೈ ಮಿಸ್ಟೇಕ್ ಆಗಿದೆ ಅಂತ ಒಪ್ಪಿಕೊಂಡು 6,000 rupees. ಅವಾಗ 6,000 ಅಂದ್ರೆ ಇಷ್ಟು ಬೆಲೆ. ಮತ್ತೆ ಯಾರು ಹೇಳಿದ್ರು, ಮೈ ಮೈಂಡ್ ವಾಸ್ ಎಂಟಿ. ನನ್ನ ಆತ್ಮ, ನನ್ನ ಗೈಡೆನ್ಸ್, ಎಷ್ಟು ನನ್ನ ಬಿಸ್ನೆಸ್ ಅಲ್ಲಿ ನನ್ಗೆ ಲಾಭ ಸಿಕ್ತಂದ್ರೆ ಎವ್ರಿ ಇಂಟ್ಯೂಷನ್ ನಾನು ಸ್ವೀಕಾರ. ಒಂದು ಸಾರ್ತಿ ಏನಾಯ್ತು, 2 ಲಕ್ಷ ಕೊಡ್ಬೇಕು ಬೇರೆಯವ್ರಿಗೆ ಅನ್ಕೊಂಡೆ, ಬೇಡ ಅಂತ ಒಳಗಿಂದ ಬಂತು, ಕೊಟ್ಟೆ, ವಾಪಸ್ ಬಂದಿಲ್ಲ. ಮೇಡಮ್ನ ಇದ್ರ ಬಗ್ಗೆ ಮೇಡಮ್ ನಾನು ಮೇಡಮ್ ಸ್ವಲ್ಪ ನೋಡ್ರಿ 2 ಲಕ್ಷ ಕೊಡ್ಬೇಕೋ ಬೇಡ ಅಂದ್ರೆ, ಆ ಮೇಡಮ್ಗೆ ಏನ್ ಕಾಣಿಸ್ತು, ನಾವು ತಿನ್ನದ್ ಬಾಳೆಹಣ್ಣು ಸಿಪ್ಪೆ ಇರುತ್ತಲ್ಲ, ಆ ಸಿಪ್ಪೆ ಕಾಣಿಸ್ತು. ಅಂದ್ರೆ ಏನು, ಅವನ್ ಬಾಳೆಹಣ್ಣು ತಿಂತಾನ, ನಿನ್ಗೆ ಸಿಪ್ಪೆ ಕೊಡ್ತಾನ ಅಂತ. ಆದ್ರೇನು ಕೊಟ್ಟಿದ್ದೀನಿ. ಅದು ಎಕ್ಸ್ಪೆರಿಮೆಂಟ್ ಆಗಿದೆ ನನಗೆ. ಇವಾಗ ಸರ್ ಪ್ರಾಬ್ಲಮ್ ಇದ್ದಾಗ ಈ ತರ ಎಲ್ಲ ಮನಸ್ಸನ್ನ ಸ್ಟಾಪ್ ಮಾಡಕ್ ಆಗಲ್ಲ, ಅವಾಗ ಯಾವ ತರ ಇಂಟ್ಯೂಷನ್ ಫಾಲೋ ಮಾಡ್ಬೇಕು? ಅವಾಗ ಇಂಟ್ಯೂಷನ್ ಬರಲ್ಲ. ಮೊದಲು ಮನಸ್ಸನ್ನ ಯು ಹ್ಯಾವ್ ಟು ಸ್ಟಾಪ್. ವಿತೌಟ್ emptying mind, without energy, how can you get the intuition? Sixth sense, 5 senses ಕೆಲಸ ಮಾಡ್ತಾ ಇದ್ರೆ ಸಿಕ್ಸ್ತ್ ಸೆನ್ಸ್ ಕೆಲಸ ಮಾಡುತ್ತೆ. ದೇಹ, ಮನಸ್ಸು, ಬುದ್ಧಿ, ಆತ್ಮ, ಸರ್ವಾತ್ಮ. ಈ ಮನಸ್ಸು ದೇಹಕ್ಕೆ ಸಂಬಂಧವಿರೋದು, ಬುದ್ಧಿ ಆತ್ಮಗೆ ಸಂಬಂಧ. ಈ ಮನಸ್ಸು ಮಾನವ ಶಕ್ತಿಯಿಂದ ಕೆಲಸ ಮಾಡುತ್ತೆ, ಬುದ್ಧಿ ದೈವ ಶಕ್ತಿಯಿಂದ. ಮನಸ್ಸು 5 ಸೆನ್ಸಸ್ ಇಂದ ಕೆಲಸ ಮಾಡುತ್ತೆ, ಬುದ್ಧಿ 6 ಸೆನ್ಸ್ ಇಂದ ಕೆಲಸ ಮಾಡುತ್ತೆ. ಈ ದೇಹ ಮನಸ್ಸು ಒಂದಾದ್ರೆ ಕರ್ಮಯೋಗ. ಅವಾಗ ಮನಸ್ಸು ನಿಂತೋಯ್ತು, 5 ಸೆನ್ಸಸ್ ನಿಂತೋಯ್ತು, ಅವಾಗ 6th ಸೆನ್ಸ್. ಒಬ್ಬ ಹುಡುಗ ಇದಾನ, ನಾಳೆ ಎಕ್ಸಾಮ್ ಇದೆ, ಮನಸ್ಸು ಕುದುರ್ತಾ ಇಲ್ಲ, ಧ್ಯಾನ ಮಾಡಿ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಮಾಡಿಕೊಂಡು ಈ ದೇಹ ಮನಸ್ಸು ಒಂದಾಗಿ ಓದ್ತಾ ಇದ್ರೆ ಏನಾಗುತ್ತೆ, ಮನಸ್ಸು ನಿಂತದೆ. ಅವಾಗ ಈ ಆತ್ಮ ಬುದ್ಧಿಯಿಂದ ಈ ಕ್ವಶನ್ ಬರುತ್ತೆ ಅಂತ 6th ಸೆನ್ಸ್ ಮೆಸೇಜ್ ಕೊಡುತ್ತೆ. ವಿತೌಟ್ ಎಂಪ್ಟಿಯಿಂಗ್ ಮೈಂಡ್, ನೋ ಇಂಟ್ಯೂಷನ್. ನಮ್ಗೆ ತೊಂದರೆ ಹೆಚ್ಚಿಗಿದ್ರೆ ಮನಸ್ಸು ನಿಂತ್ಕೊಳ್ಳಲ್ಲ ಅಂದ್ರೆ ಪ್ರಕೃತಿ ಒಳಗೆ ಧ್ಯಾನ ಮಾಡ್ಬೇಕು. ಕಣ್ಣು ಬಿಟ್ಟು ಪ್ರಕೃತಿ ನೋಡ್ತಾ ನೋಡ್ತಾ ಧ್ಯಾನ ಮಾಡ್ಬೇಕು. ಸೂರ್ಯೋದಯ, ಸೂರ್ಯಾಸ್ತಮಯ, ಪ್ರಕೃತಿ. 1-2 ನಿಮಿಷ ಕಣ್ಣು ಬಿಟ್ಟಕ್ಕಾಗಲ್ಲ. ಆ ಎನರ್ಜಿ ಕಣ್ಣಲ್ಲಿ ತುಂಬಿಕೊಂಡು ಕಣ್ಣು ಮುಚ್ಕೊಂಡು ಎಂತ ತೊಂದರೆ ಇದ್ರೇನು ವಿತಿನ್ ಮಿನಿಟ್ಸ್ ಯು ಕ್ಯಾನ್ ಸ್ಟಾಪ್ ದ ಮೈಂಡ್. ಸಾಮೂಹಿಕ ಧ್ಯಾನದಲ್ಲಿ ಧ್ಯಾನ ಮಾಡ್ಬೇಕು. ಪಿರಮಿಡ್ ಒಳಗೆ ಧ್ಯಾನ ಮಾಡ್ಬೇಕು. ಸಂಕಲ್ಪಗಳಿಟ್ಟುಕೊಂಡು ಧ್ಯಾನ ಮಾಡಬೇಕು. ಸೊ ಯು ಹ್ಯಾವ್ ಟು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಬೇಕು. ಅಂಡ್ ಮಕ್ಕಳು ಓದ್ತಾ ಇರಲ್ಲ, ಅವ್ರಿಗೆ ಏನಾದ್ರೂ ಟಿಪ್ಸ್ ಕೊಡ್ತೀರಾ? ಮಕ್ಕಳು ಓದ್ತಾ ಇಲ್ಲ ಅಂದ್ರೆ ಓದೊಂದೇ ಜೀವನವಲ್ಲ. ದೇ ಹ್ಯಾವ್ ಸೋ ಮೆನಿ ಟ್ಯಾಲೆಂಟ್ಸ್. ಸ್ಪೋರ್ಟ್ಸ್, ಗೇಮ್ಸ್, ಸಿಂಗಿಂಗು, ಡಾನ್ಸಿಂಗು, ಜಿಮ್ನಾಸ್ಟಿಕ್ಸ್, ಏನಿಲ್ಲ ರೀ ಮಕ್ಕಳಿಗೆ. ವೈ ಕಾಂಟ್ ಯು ಎನ್ಕರೇಜ್ ಇನ್ ಆಲ್ ಆಸ್ಪೆಕ್ಟ್ಸ್? ಎವ್ರಿ ಟ್ಯಾಲೆಂಟ್ಗೆ ಇನ್ಕಮ್ ಇದೆ. ಅವನ್ ಟ್ಯಾಲೆಂಟ್ ಏನು ನೀವು ತಿಳ್ಕೊಂಡು ಅವನಿಗೆ ಅದರಲ್ಲಿ ಎನ್ಕರೇಜ್ ಮಾಡಬೇಕು. ನೀವು ಫೋರ್ಸ್ ಆಗಿ ಓದಿಸಿದ್ರೆ ಏನ್ ಬರಲ್ಲ. ಧ್ಯಾನ ಮಾಡಿದ್ದರೆ, ಹೆಚ್ಚಿಗೆ ಮಾಡಿದ್ರೆ ದೇರ್ ಆರ್ ಚಾನ್ಸಸ್. ಕಾನ್ಸಂಟ್ರೇಷನ್ ಹೆಚ್ಚಿಗೆ ಆಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಪವರ್ ಹೆಚ್ಚಿಗೆ ಆಗುತ್ತೆ, ಮೆಮೊರಿ ಪವರ್ ಹೆಚ್ಚಿಗೆ ಆಗುತ್ತೆ. ಈ ಸುಲಭವಾಗಿ ಪಾಸ್ ನೀವು ಈ ಧ್ಯಾನದ ಬಗ್ಗೆ ಅವರಿಗೆ ಇಂಟ್ರೆಸ್ಟ್ ತೋರಿಸ್ರಿ, ಹೆಚ್ಚಿಗೆ ಧ್ಯಾನ ಮಾಡಿ ಅಂತ ಹೇಳ್ರಿ. ಡೋಂಟ್ ಫೋರ್ಸ್ ದೆಮ್ ಟು ರೀಡ್ ಮೋರ್. ಅವ್ರಿಗೆ ಎನ್ಕರೇಜ್ಮೆಂಟ್ ಮಾಡ್ರಿ. ನೀವು ಹೇಳಿದ್ರೆ ಮಕ್ಕಳು ಕೇಳಿಸ್ಕೊಳ್ಳಲ್ಲ, ಬೇರೆ ಅವ್ರು ಹೇಳ್ಬೇಕು. ಬೇರೆ ಪೇರೆಂಟ್ಸ್ ಹೇಳಿದ್ರೆ ಅವ್ರು ಕೇಳಿಸ್ಕೊಂತಾರ. ನಮ್ಮ ಮಕ್ಕಳಿಗೆ ಬೇರೆಯವನಿಂದ ಹೇಳ್ಬೇಕು,
ನಾವು ಇನ್ನೊಬ್ಬರಿಗೆ ಹೇಳ್ಬೇಕು. ಧ್ಯಾನ ಮಾಡ್ತಾ ಫ್ಯಾಮಿಲಿ ಮೆಂಬರ್ಸ್ ನ ಹೇಗೆ ಬದಲಾಯಿಸ್ಕೊಳ್ಬೋದು ಅಂತ ಕೇಳ್ತಾ ಇದ್ದಾರೆ. ಯಾರನ್ನ ಬದಲಾಯಿಸ್ಕೊಳಕ್ ಆಗಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್. ನಾವು ಬದಲಾವಣೆ ಆಗ್ಬೋದು. ರಾವಣಾಸುರ ಬದಲಾವಣೆ ಆಗಿದ್ನ? ಕೌರವರಿಗೆ ಕೃಷ್ಣ ಪರಮಾತ್ಮ ಹೋಗಿ ರಾಯಭಾರ ಮಾಡ್ದ, 5 ಊರು ಕೊಡ್ರಿ, ಕ್ಷಮ ಬೇಡ್ಕೊಳ್ರಿ, ನಿಮ್ಮ ಪ್ರಾಣ ಉಳಿಯತ್ತೆ, ನಿಮ್ ರಾಜ್ಯ ಬದಲಾವಣೆ ಆದ್ರೆ ಆ ಕೃಷ್ಣ ಪರಮಾತ್ಮನಿಗೆ ಯಾರು ಬೀಗರು? ಹೌದಲ್ವಾ? ರಿಲೇಟಿವ್ಸ್ ಅಲ್ವಾ? ಕೌರವರಿನ ಶತ್ರುವರ ಬದಲಾವಣೆ ಆದ್ರ ಮತ್ತೆ ಇನ್ನೊಬ್ಬರನ್ನ ಬದಲಾವಣೆ ಮಾಡಕ್ಕೆ ಆ ಕೃಷ್ಣ ಪರಮಾತ್ಮ ಆಗ್ಲ ನಮ್ಗೆ ಆಗತ್ತೆ? ಇಟ್ ಈಸ್ ನಾಟ್ ಪಾಸಿಬಲ್. ನಾವು ಬದಲಾವಣೆ ಆಗ್ಬೋದು, ಇನ್ನೊಬ್ಬರು ಬದಲಾವಣೆ ಆಗೋದು ಇಟ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್. ನಮ್ ಕೈಯಲ್ಲಿ ಇಲ್ಲ. ಬದಲಾವಣೆ ಆದ್ರೇನು ಇಲ್ಲ ಅಂದ್ರೇನು ವಿ ಹ್ಯಾವ್ ಟು ಆಕ್ಸೆಪ್ಟ್. ಮತ್ತೆ ಅವ್ರ ಜೊತೆ ಹೆಂಗಿರೋದು ಸರ್? ಎಲ್ಲಾ ತೊಂದ್ರೆ ಕೊಡ್ತಾ ಇರ್ತಾರೆ. ಆನಂದವಾಗಿರ್ಬೇಕು. ಹೇಗಿರ್ಬೇಕು? ಕೃಷ್ಣ ಶ್ರೀರಾಮ ಕಾಡಿಗೆ ಹೋಗಕ್ಕೆ ಕೈಕೇಯಿ ಕಾರಣ. ಏನ್ ಮಾಡಿದ್ರು ರಾಮ? ಕೈಕೇಯಿ ಪಾದಕ್ಕೆ ನಮಸ್ಕಾರ ಮಾಡಿ, ತಾಯಿ ನಿನ್ನಿಂದ ನನಗೆ ಈ ಭಾಗ್ಯ ಭಾಗ್ಯನ 14 ವರ್ಷ ಕಾಡಲ್ಲಿ ಜೀವನ ಮಾಡ ಭಾಗ್ಯ ಸಿಕ್ತು, ನಿನ್ಗೆ ಕೃತಜ್ಞತೆಗಳು. ಭವಿಷ್ಯದಲ್ಲಿ ನನ್ನ ಪ್ರಿಯ ರಾಮನಿಗೆ ದುಃಖ ಕೊಟ್ಟಿದ್ದಂತ ನೀನು ಯೋಚನೆ ಮಾಡಬೇಡ. ಅದು ವರ ಆಯ್ತ್ರಿ. 14 ವರ್ಷ ಸಾಧನೆ ಮಾಡಕ್ಕೆ ಬೇಕಾದಷ್ಟು ಟೈಮ್ ಸಿಕ್ತು. ಋಷಿಗಳ ಜೊತೆಗೆ ಧ್ಯಾನ ಮಾಡಿದ್ರು. ರಾಮ, ಲಕ್ಷ್ಮಣ, ಸೀತಾ ದೇವತೆಗಳಾಗ್ಬಿಟ್ರು. ರಾಜ್ಯದಲ್ಲಿರೋ ಭರತ, ಶತ್ರುಘ್ನ, ದಶರಥ, ಕೈಕೇಯಿ ಇವರೆಲ್ಲ ದೇವತೆಗಳು ಆಗ್ಲಿಲ್ಲ. ಯಾಕೆ? ಇವ್ರಿಗೆ ವನವಾಸ ಭಾಗ್ಯ ಸಿಗ್ಲಿಲ್ಲ ಸಾಧನೆ ಮಾಡ್ಕೊಳ್ಳಕ್ಕೆ. ಇದು ವರನ ಶಾಪನ? ಮತ್ತೆ ಯಾರು ಏನ್ ಮಾಡಿದ್ರೇನು ವರನ ಶಾಪನ? ತೊಂದರೆ ಕೊಟ್ರೆ, ಓ ಹಿಂದಿನ ಜನ್ಮ ಇದಕ್ಕೆ ಮಲ್ಟಿಪಲ್ ತೊಂದರೆ ಕೊಟ್ಟಿದ್ದೀನಿ, ಥ್ಯಾಂಕ್ ಯು ವೆರಿ ಮಚ್, ನನ್ನ ಕರ್ಮ ಕೊನೆ ಆಯ್ತು. ಅವ್ರು ಒಳ್ಳೇದ್ ಕೇಳ್ಕೋಬೇಕು. ಕೃಷ್ಣನ ಅವಮಾನ ಮಾಡಿದ್ರು, ಬೈದ್ರು, ಸಾಯಿಸಕ್ಕೆ ಪ್ರಯತ್ನ ಮಾಡಿದ್ರು. ಏನ್ ಮಾಡಿದೆ ಕೃಷ್ಣ? ನಗು ನಗುತ್ತಾ ಎಲ್ಲ ಮರ್ತೋಗಿ ಕ್ಷಮಿಸಿ, ನೀವು ಹುಚ್ಚರೋ, ನಾನು ಅನ್ಕೊಂಡ್ರೆ 1 ಸೆಕೆಂಡ್ ಸಾಕು ಸಾಯಿಸ್ಬಿಡ್ತೀನಿ. ಅವ್ರು ಪ್ರತಿಜ್ಞೆ ಮಾಡಿದಾರ, ಭೀಮ, ಅರ್ಜುನ, ಇದು ನನ್ನ ಕೆಲಸ ಅಲ್ಲ. ಇಮಿಡಿಯೇಟ್ ಮಾಡ್ತೋದ್ರು. ಮತ್ತೆ ಏನ್ ಮಾಡಿದ್ರು? ಕುರುಕ್ಷೇತ್ರ ಸಂಗ್ರಾಮ ನಡೆಯುವಾಗ ಕೌರವರಿಗೆ ಸೈನಿಕನ ಕೊಟ್ಟು ಸಹಾಯ ಮಾಡಿದ್ರು. ನೆನಪು ಬರಲ್ವಾ ಕೃಷ್ಣ ಪರಮಾತ್ಮ? ರಾಮ ಭಗವಾನ್ ನೆನಪು ಬರಲ್ವಾ? ನಿಮ್ಗೇನು ಅಷ್ಟು ಕಷ್ಟ ಏನೋ ಕೊಡ್ತಾ ಇದ್ದಾರ? ಕಾಡು ಕಳ್ಸಿದ್ರ? ಸಾಯಿಸಕ್ಕೆ ಪ್ರಯತ್ನ ಮಾಡಿದ್ರ? ಅಂತ ಹ್ಯಾಂಡ್ ರೈಸ್ ಮಾಡಿದ್ದಾರೆ ಸರ್. ಅವರನ್ನ ಒಂದು ಮಾತಾಡಿ. ಓಕೆ, ಪೂಜಾ ಅವರೇ ಬೇಗ ಮಾತಾಡಿ. ಮಾತಾಡಿ ಬೇಗ. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ದು ನಾನು ಪ್ರೇಮಾಮೃತದಲ್ಲಿ ವಿಡಿಯೋಸ್ ಎಲ್ಲ ಕೇಳಿದ್ದೀನಿ, ನೋಡಿದ್ದೀನಿ. ತುಂಬಾ ನಾಲೆಜ್ ಇದೆ. ನಾನು ಅದೆಲ್ಲ ಇಂಪ್ಲಿಮೆಂಟ್ ಮಾಡ್ತಿದ್ದೀನಿ. ತುಂಬಾ ಹೆಲ್ಪ್ ಆಗ್ತಿದೆ ಸರ್. ಇವತ್ ನೋಡಿದ್ದೆ ಒಂದ್ರಲ್ಲಿ ನೀವು ಹೇಳಿದ್ರಿ, ಇದು ಫ್ಲವರ್ ಗ್ಯಾಲಕ್ಟಿಕ್ ಪ್ಲಾನೆಟ್ ಅಂತ. ಹೌದು. ಸರ್, ಇದೆಲ್ಲ ಹೇಗ್ ಗೊತ್ತಾಗುತ್ತೆ? ಪ್ಲಾನೆಟ್ಸ್ ಬಗ್ಗೆ, ಮಾಸ್ಟರ್ಸ್ ಬಗ್ಗೆ. ಒಬ್ಬರು ಮೇಡಮ್ ಟ್ರಾವೆಲ್ ಮಾಡಿದ್ರು. ಅನ್ಎಕ್ಸ್ಪೆಕ್ಟೆಡ್ಲಿ ಫ್ಲವರ್ ಗ್ಯಾಲಕ್ಟಿಕ್ ಪ್ಲಾನೆಟ್ ಹೋಗಿದ್ದಾರೆ. ಅವರು ಟ್ರಾವೆಲ್ ಮಾಡಿ ಆಸ್ಟ್ರಲ್ ಧ್ಯಾನ ಮಾಡುವಾಗ ಹೋಗಿದ್ರು. ಅಲ್ಲಿ ಅವರು ಮೆಸೇಜ್ ಕೊಟ್ಟಿದ್ದಾರೆ. ಅಲ್ಲಿಂದ ಆ ಜ್ಞಾನ ಸಿಕ್ಕಿದೆ. ನಾವು ಧ್ಯಾನ ಮಾಡುವಾಗ ಸಡನ್ಲಿ ಒಂದೊಂದ್ ಸಾರಿ ಏನಾಗುತ್ತೆ, ಯಾವ್ದೋ ಒಂದು ಪ್ಲಾನೆಟ್ಗೆ ಹೋಗ್ಬಿಡ್ತೀವಿ. ಪ್ರೊಜೆಕ್ಟೂರ್ ಲಾವಣ್ಯ ಅಂತ ಒಬ್ರು ಮೇಡಮ್ ಸಡನ್ ಆಗಿ ಅಲ್ಲಿ ಹೋಗೋಯ್ತು. ಅವಾಗ ಅಲ್ಲಿ ಗೊತ್ತಾಯ್ತು ಈ ಜ್ಞಾನವೆಲ್ಲ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ನಮಗೆ ಇಷ್ಟೊತ್ತು ಟೈಮ್ ಕೊಟ್ಟು ನೀನು 5 ನಿಮಿಷ ಅಂತ ನನಗೆ ಸಿಗಾಕ್ತೀಯ. ತುಂಬಾ ಜನಕ್ಕೆ ಹೆಲ್ಪ್ ಆಯ್ತು ಸರ್ ಇವತ್ತಿನ ಸೆಷನ್. ತುಂಬಾ ಜನಕ್ಕೆ ಡೌಟ್ಸ್ ಕ್ಲಿಯರ್ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಸೊ ಇದು ಇವತ್ತಿನ ಸೆಷನ್. ವಾಟ್ ಅ ವಂಡರ್ಫುಲ್ ಮೂಮೆಂಟ್ ಅಲ್ವಾ? ಸೊ ಇವ್ರ ಮಾತುಗಳನ್ನ ಕೇಳ್ತಾನೆ ನನ್ನ ಲೈಫಲ್ಲಿ ಎಷ್ಟೋ ಚೇಂಜಸ್ ನಾನು ಬರೋಕೆ ಸಾಧ್ಯ ಆಯ್ತು. ಮತ್ತೊಮ್ಮೆ ಪ್ರೇಮ್ನಾಥ್ ಸರ್ಗೆ ಹೋಲ್ ಹಾರ್ಟೆಡ್ಲಿ ಗ್ರಾಟಿಟ್ಯೂಡ್ ಕನ್ವೆ ಮಾಡೋಣ.